ಕೊಡಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ ಯಶೋಧಾನಂದನ ಬ್ರಜ ಜನ ರಂಜನ ಯಮುನಾ ತೀರಾ ವನಚಾರಿ ಜಯ ರಾಧಾ ಮಾಧವ ಕುಂಜ ಬಿಹಾರಿ ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ ಕೃಷ್ಣ ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ ಹರೆ ರಾಮ ರಾಮ ಹರೆ 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 ಕೃಷ್ಣ 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 ಹರೆ ಹರೆ ರಾಮ ರಾಮ ಹರೆ ಹರೆ ಜಯ ಪ್ರಭುಪದ ಪ್ರಭುಪದ ಜಯ ಪ್ರಭುಪದ ನಿತ್ಯ ಗೌರ ಹರಿವೋ 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 हरिनाम संकीर्तन महायज्ञ की जय। जगत गुरु स्वामी श्री प्रभुपाद जय। गुरुदेव जय। ಹರಿ ಹರಿ. ಥ್ಯಾಂಕ್ ಯು ವೆರಿ ಮಚ್ ಪ್ರಭು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ರಸರಾಜ್ ಗೋಕುಲೇಶ್ ಪ್ರಭುಜಿ ಅವರು ಅದೇ ವಿಡಿಯೋ ಆನ್ ಮಾಡ್ಕೊಂಡ್ರೆ, ಅನಂತರ ಅನುತ್ತಮ ವಿಲಾಸ್ ಆನ್ ಇದೆ ಪ್ರಭುಜಿ. ಹರೇ ಕೃಷ್ಣ. ಹೌದು, ನಿಮ್ ಜೊತೆಗೆ. ಹಾ ಎಸ್, ಹರೇ ಕೃಷ್ಣ. ಓಕೆ, ಆಲ್ಮೋಸ್ಟ್ ಇನ್ನು ಬರ್ಬೇಕಾ ಯಾರಾದ್ರು? ಹರೇ ಕೃಷ್ಣ. ಎಸ್ ಪ್ರಭುಜಿ, ಬರ್ಬೇಕು ಪ್ರಭುಜಿ. ಮಲ್ಲಿಕಾರ್ಜುನ್ ಪ್ರಭುಜಿ ಅವರು, ಸುಭಾಷ್ಣಿ ರಾಧೆ ಮಾತಾಜಿ. ಮಲ್ಲಿಕಾರ್ಜುನ್ ಪ್ರಭುಜಿ ಅವರು ವೃಂದಾವನ ಯಾತ್ರೆ ಹೋಗಿದ್ದಾರೆ ಪ್ರಭುಜಿ, ಮೋಸ್ಟ್ಲಿ ಅವರು. ಹರಿ ಬೋಲ್. ಓಕೆ, ವೃಂದಾವನ ಯಾತ್ರೆ ಹೋಗಿದಾರಲ್ಲ. ಸೊ ಇವರು ಅವ್ರ್ಯಾರು ಇನ್ನೊಬ್ರು ನಿನ್ನೆ ಬಂದಿರ್ಲಿಲ್ಲಲ್ಲ, ಚಳ್ಳಿಕೆರೆ ವೆಂಕಟಪತಿ ಪ್ರಭುಜಿ, ವೆಂಕಟಪತಿ ಜಗದೀಶ್ವರ್ ಪ್ರಭುಜಿ ಜಾಯ್ನ್ ಆಗಿಲ್ಲ. ಜಾಯ್ನ್ ಆಗಿಲ್ಲ. ನಿನ್ನೆ ಜಾಯ್ನ್ ಆಗಿಲ್ಲ, ಇವತ್ತು ಆಗಿಲ್ವಾ? ಇವತ್ತು ಆಗಿಲ್ಲ ಪ್ರಭುಜಿ, ಜಾಯ್ನ್ ಆಗಿಲ್ಲ. ಓಕೆ, ಸೊ ಬೇರೆ ಎಲ್ಲರೂ ಬಂದಿದಾರಂತ ಅನ್ಸುತ್ತಲ್ಲ. ಎಸ್ ಪ್ರಭುಜಿ. ಅದೇ ಸುಭಾಷಿಣಿ ರಾಧೆ ಮಾತಾಜಿ ಒಬ್ರು ಜಾಯ್ನ್ ಆಗ್ಬೇಕು ಪ್ರಭುಜಿ. ಮಾತಾಜಿ ಅವರು ಜಾಯ್ನ್ ಒಬ್ರು ಜಾಯ್ನ್ ಆಗ್ಬೇಕು. ಎಸ್ ಪ್ರಭುಜಿ. ಹರೇ ಕೃಷ್ಣ. ಸೊ ನಾವು ಭಕ್ತಿ ಶಾಸ್ತ್ರಿ ಏನ್ ಮಾಡ್ತಾ ಇದ್ದೀವಿ, ಇದು ನಮ್ಮ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ಈಗ ಬ್ಯೂರೋ ಆಮೇಲೆ ಮಿನಿಸ್ಟರ್ ಆಫ್ ಎಜುಕೇಶನ್ ಈಸ್ ಒನ್ನೆಸ್ ಗುರುಪ್ರಸಾದ್ ಮಹಾರಾಜ್ ಇದ್ದಾರೆ, ತುಂಬಾ ಸ್ಟ್ರಿಕ್ಟ್ ಇದ್ದಾರೆ. ಈಗ ನನ್ಗೆ ನಿಮ್ಮೆಲ್ಲರದ ರಿಪೋರ್ಟ್ಸ್ ಕಳ್ಸಿದ ಮೇಲೆ
ಸರ್ಟಿಫಿಕೇಟ್ಸ್ ಇಮಿಡಿಯೇಟ್ಲಿ ಇಶ್ಯೂ ಆಯ್ತು ಅಂತಂದ್ರೆ ಇಟ್ ಇಸ್ ಎ ಗ್ರೇಟ್ ಸಕ್ಸಸ್. ಸ್ವಲ್ಪ ಏನಾದ್ರೂ ಅಬ್ಜೆಕ್ಷನ್ ಆದ್ರೆ ಎಲ್ಲರದು ನಿಂತ್ಕೊಂಡ್ಬಿಡುತ್ತೆ. ಈಗ ಕೆಲವರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು ನಿಮ್ಮಲ್ಲಿ. ಸೊ ಅನುತಮ ವಿಲಾಸಿನಿ ಮಾತಾಜಿ, ಚಂಪಕಲತಾ ಮಾತಾಜಿ, ರಸರಾಜ್ ಗೋಕುಲೇಶ್ ಪ್ರಭುಜಿ, ರಸರಾಜ್ ಪ್ರಭುಜಿ, ನರಸಿಂಹ ಗೌರರಿ ಪ್ರಭುಜಿ. ಸೊ ಯಾವುದೋ ಒಂದು ಎನ್ಕ್ವೈರಿ ಹಾಕಿದ್ರೆ ಇಟ್ ವಿಲ್ ಟೇಕ್ 6 months or 8 months ಅದನ್ನ ರೆಕ್ಟಿಫೈ ಮಾಡೋದಕ್ಕೆ. ಸೊ ವಿ ಡೋಂಟ್ ವಾಂಟ್ ಟು ಹ್ಯಾವ್ ಆ ಒಂದು ಚಾನ್ಸ್. ನಮ್ ಡ್ಯೂಟೀಸ್ಗೆ ಇವನ್ ರಿಪೋರ್ಟ್ಸ್ ಕಳ್ಸಿದ ಮೇಲೆ 2-3 months ತಗೋತಾರೆ ಸಮಯ. ಅವ್ರು ತಗೊಳ್ಳಿ, ಬೇಕಾದ್ರೆ ನಮ್ ಕಡೆ ಮತ್ತೊಂದೇನೋ ಒಂದು ಆಬ್ಜೆಕ್ಷನ್ ಮಾಡಿ ಇದನ್ನ ಕಳಿಸಿ ಇದು ಸರಿಯಾಗಿಲ್ಲ ನಿಮ್ದು ಅಂತ. ಅದಕ್ಕೆ ನಾವು ಎಲ್ಲ ರೆಕಾರ್ಡ್ಸ್ ಅನ್ನ ಅಪ್ರೈಟ್ ಆಗಿಡ್ತಾ ಇದ್ದೀವಿ. ಸೊ ದಟ್ ದೇರ್ ಶುಡ್ ನಾಟ್ ಬಿ ಎನಿ tinge of unsatisfaction, dissatisfaction. ಸೊ ಅದರಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬೇಕಾಗುತ್ತೆ. ನಿನ್ನೆ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿದೆ. ಡೆಫಿನೆಟ್ಲಿ ಯಾರಿಗೆ ಒಂದು ಆಗ್ತಾ ಇಲ್ಲ ಬೇಕಾದ್ರೆ ಅವ್ರಿಗೆ ನೆಕ್ಸ್ಟ್ ಇದರಲ್ಲಿ ಮತ್ತೆ ಅವಕಾಶ ಕೊಡೋಣ. ಆದ್ರೆ ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ವಿ ನೀಡ್ ಸೋ ಮೆನಿ ಭಕ್ತಿಶಾಸ್ತ್ರಿ ಗ್ರಾಜುಯೇಟ್ಸ್. ಅದರಿಂದ ಏನಂದ್ರೆ ಕನ್ನಡದಲ್ಲಿ ಮತ್ತೆ ಬಹಳಷ್ಟು ಜನರಿಗೆ, ಇವನ್ ಇಂಗ್ಲಿಷ್ನಲ್ಲೂ ಕೂಡ ಕನ್ನಡದಲ್ಲಿ ಬಹಳಷ್ಟು ಜನರಿಗೆ ನೀವು ಹೆಲ್ಪ್ ಮಾಡ್ಬೋದು. ಅದು ಉದ್ದೇಶ. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮಿಲಿತನ್ನೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣು ಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಿಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಃ. ಹರಿ ಓಂ ತತ್ಸತ್. ಸೊ ನಿನ್ನೆ ಒಂದು ಸ್ವಲ್ಪ ಲೇಟ್ ಆಯ್ತು, ದಯವಿಟ್ಟು ಕ್ಷಮಿಸಿ. 5 minutes ಕ್ರಾಸ್ ಆಗಿ ಹೋಗ್ಬಿಟ್ಟಿತ್ತು. 50 ವಾಸ್. ಬಟ್ ಟುಡೇ ವಿಲ್ ಸಿ. ನಾನು ಈ ಕಡೆ ಕ್ಲಾಸ್ ಮಾಡ್ತಾ ಅದನ್ನ ಮರೆತು ಹೋಗ್ಬಾರ್ದು. ವಿ ವಿಲ್ ಸ್ಟಾಪ್ ಅಟ್ 9:30 ಅಂಡ್ ದೆನ್ ಎನಿ ಕ್ವಶನ್ಸ್ ಇನ್ ಬಿಟ್ವೀನು ಯಾವಾಗಾದ್ರೂ ಕ್ವಶನ್ಸ್ ಕೇಳ್ಬೋದು. ಯಾಕಂದ್ರೆ ಈ ವಿಷಯಗಳು ಏನ್ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಇವು ಮತ್ತೆ ಬಹಳಷ್ಟು ಬಾರಿ ತಮ್ಮ ಮುಂದೆ ಬರ್ತಾವೆ. ನಿಮ್ಗೆ ಶಾಸ್ತ್ರ ಆಧಾರಿತ ಒಂದು ಜ್ಞಾನ ಇತ್ತು ಅಂತಂದ್ರೆ ಇಮಿಡಿಯೇಟ್ಲಿ ಆ ಸಂದರ್ಭದಲ್ಲಿ ನಿಮ್ಗೆ ಉತ್ತರ ಕೊಡೋದಕ್ಕೆ ಸರಳ ಆಗುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ನಿಮ್ಗೆಲ್ಲ ಗೊತ್ತಿದೆ ಇವೆಲ್ಲ, ಆದ್ರೂ ಕೂಡ ಒಂದ್ಸರಿ ರಿಪೀಟ್ ಮಾಡಿ ಶಾಸ್ತ್ರದ ಒಂದು ಪ್ರಮಾಣ ನಿಮಗೆ ಹೇಳ್ಬಿಟ್ರೆ ಸೊ ನಿಮಗೆ ನಿಶ್ಚಿತವಾಗಿ ಒಂದು ಮನಸ್ಸಿನಲ್ಲಿ ಉಳಿಯುತ್ತೆ ಅನ್ನೋ ಉದ್ದೇಶ. ಸ್ವಲ್ಪ ಸ್ಲೋ ಆದ್ರೂ ಚಿಂತೆ ಇಲ್ಲ, ಆದ್ರೆ ಪರ್ಫೆಕ್ಟ್ ಆಗಿ ಆಗ್ಲಿ ಅಂತ. ಸೊ ನಿನ್ನೆ ನಾವು 9ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿದೀವಿ. 8ನೇ ಅಧ್ಯಾಯದಲ್ಲಿ ಏನೇನ್ ಮಾಡಿದೀವಿ ನಾವು? ಇನ್ನು ಅನೇಕ ನಿಯಮಗಳಿದ್ದಾವೆ. ಈ 32 + 29 ಅಲ್ಲದೆ ವೈಷ್ಣವನಲ್ಲದವನು ಮಾಡಿದ ಅಡಿಗೆ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡಬಾರದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅನಂತರ ಭಕ್ತನಲ್ಲದವನ ಎದುರಿನಲ್ಲಿ ವಿಗ್ರಹ ಪೂಜೆ ಸಲ್ಲದು. ಯಾಕಂದ್ರೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ ಅಪರಾಧ ಎಸಗಿಸಿ ಮತ್ತಷ್ಟು ಆ ಒಂದು ಪಾಪದ ಸುಳಿಗೋ ಅಪರಾಧದ ಸುಳಿಗೋ ಸಿಕ್ಕಾಕೋಬಹುದು. ಆಮೇಲೆ ಗಣಪತಿಯ ಪೂಜೆ, ಇದ್ರ ಬಗ್ಗೆ ತಮಗೆ ಒಂದು ಕ್ಲಿಯರ್. ಗಣಪತಿಯನ್ನ ವಿಘ್ನ ನಿವಾರಕ ಅಂತ ಪೂಜೆ ಮಾಡಬೇಕು. ಅನಂತರ ಭಗವದರ್ಪಿತವಾದ ಹೂಗಳನ್ನ ದಾಟೋದಾಗ್ಲಿ ಅಥವಾ ಅವುಗಳನ್ನ ತುಳಿಯೋದಾಗ್ಲಿ ಇದು ಅಪರಾಧ, ಅದನ್ನ ಮಾಡಬಾರ್ದು.
ಅನಂತರ ದೇವರ ಹೆಸರಿನಲ್ಲಿ ಪ್ರತಿಜ್ಞೆ ಸ್ವೀಕರಿಸೋದು, ಭಕ್ತಿ ಸೇವೆಯ ನಿರ್ವಹಣೆಯಲ್ಲಿ ಆಗುವಂತಹ ದೋಷಗಳಿವು. ಆಮೇಲೆ 10 ಅಪರಾಧಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಅದರಲ್ಲಿ 10ನೇ ಅಪರಾಧವನ್ನ ಮತ್ತಷ್ಟು ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಇಲ್ಲಿಗೆ ನಮ್ದು 8ನೇ ಅಧ್ಯಾಯ ಮುಗೀತು. ಇನ್ನು 9ನೇ ಅಧ್ಯಾಯ, ಅದರಲ್ಲಿ ನಿಂದನೆ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅನಂತರ ತಿಲಕ ಹಾಗೂ ತುಳಸಿ ಮಣಿಗಳು, ತಿಲಕವನ್ನ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಅದನ್ನ ಚರ್ಚೆ ಮಾಡಿದ್ದೇವೆ. ಆಮೇಲೆ ಹೂಮಾಲೆಗಳನ್ನ ಸ್ಪರ್ಶ ಮಾಡೋದು ಶಾಸ್ತ್ರ ಆಧಾರದ ಮೇಲೆ, ಅದನ್ನ ಸ್ಪರ್ಶ ಮಾಡೋದ್ರಿಂದಲೇ ನಾವು ಭಗವಂತನಿಗೆ ಶುದ್ಧರಾಗ್ತೇವೆ, ಎಲ್ಲಾ ಪಾಪಗಳಿಂದ ಮುಕ್ತರಾಗ್ತೇವೆ. ಅನಂತರ ದೇವರ ಮುಂದೆ ನರ್ತಿಸೋದು. ಹೀಗೆ ಸಣ್ಣ ಸಣ್ಣ ವಿಷಯಗಳು, ಆದ್ರೆ ಎಂಥ ಅಗಾಧವಾದ ಪರಿಣಾಮವನ್ನು ಬೀರ್ತವೆ. ನಾವು ನೋಡಿದ್ದೇವೆ, ಬಹಳಷ್ಟು ಭಕ್ತರಿಗೆ ಭಗವಂತನ ಮೇಲೆ ವಿಶ್ವಾಸ ಇರಲಿಲ್ಲ. ಆದ್ರೆ ದೇವಸ್ಥಾನಕ್ಕೆ 1 ಸಾರಿ 2 ಸಾರಿ 3 ಸಾರಿ ಬಂದ್ಮೇಲೆ ಪ್ರತಿ ದಿವಸ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ನಾವು ದಿಲ್ಲಿ ಟೆಂಪಲ್ ನಲ್ಲಿ ನೋಡ್ತೇವೆ. ಇಲ್ಲಿ ನಮ್ಮಲ್ಲಿ ಏನಂತಂದ್ರೆ ಕೆಲವೊಂದ್ಸತಿ ದೂರ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ ಅದು ಇದು. ಆದ್ರೆ 1 ಸಾರಿ ಅವ್ರಿಗೆ ಆ ರುಚಿ ಸಿಕ್ಬಿಡ್ತು ಅಂತಂದ್ರೆ ಅವರು ಮಂಗಳಾರತಿಗೆ ಬರೋದಾಗ್ಲಿ ಅಥವಾ ಸಂಧ್ಯಾ ಆರತಿಗೆ ಬರೋದಾಗ್ಲಿ ಬಿಡೋದೇ ಇಲ್ಲ. ಆ ನೆಕ್ಟರ್ ಸಿಕ್ಕಿಲ್ಲ, ಅದಕ್ಕಾಗಿ ಬೇರೆ ಬೇರೆ ಕಾರಣಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ. ಅಫ್ಕೋರ್ಸ್ ಕೆಲವು ಜನನ ಕಾರಣಗಳು ಇರಬಹುದು. ಅದೇ ರೀತಿ ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡೋದು, ಸಾಷ್ಟ ಅಂಗ, ಎಲ್ಲ ಅಂಗಗಳನ್ನ, ಅಷ್ಟ ಅಂಗಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದು. ಅದು ಅಲ್ಲದೆ ಮನಸ್ಸು ಮತ್ತು ಶರೀರ, ಮನಸ್ಸು ಭಗವಂತನಿಗೆ ಶರಣಾಗತರಾಗೋದು, ಪ್ರಾರ್ಥನೆ ಮಾಡೋದು. ಈಗ ಸ್ವಾಗತದ ಬಗ್ಗೆ ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ನಾನು ಓದ್ತೀನಿ ಪ್ರಭುಜಿ. ಓದಿ ಮತ್ತೆ. ಸ್ವಾಗತ. ಈ ಬಗ್ಗೆ ಬ್ರಹ್ಮಾಂಡ ಪುರಾಣವು ಹೀಗೆನ್ನುತ್ತದೆ: ಭಗವಂತನ ರಥಯಾತ್ರೆಯನ್ನು ನೋಡಿದ ಬಳಿಕ ಎದ್ದು ನಿಂತು ಪ್ರಭುವನ್ನು ಸ್ವಾಗತಿಸುವ ವ್ಯಕ್ತಿಯು ತನ್ನ ದೇಹದೊಳಗಿನ ಎಲ್ಲಾ ಪಾಪಕರ್ಮ ಫಲಗಳನ್ನು ವಿಸರ್ಜಿಸಬಹುದು. ಹರೇ ಕೃಷ್ಣ. ಸೊ ಭಗವಂತನ ಪಲ್ಲಕ್ಕಿ ಅಥವಾ ರಥ ಬರ್ತಾ ಇರುವಾಗ ಎದ್ದು ನಿಂತುಕೊಂಡು ಅಥವಾ ಬರೀ ಸ್ವಾಗತವನ್ನ ಮಾಡೋದು, ಅವನಿಗೆ ಭಗವಂತನ ಕೃಪೆ ಸಿಗ್ತದೆ. ಬ್ರಹ್ಮಾಂಡ ಪುರಾಣದಲ್ಲಿ ಹೀಗೆ ಹೇಳಿದೆ: ರಥಯಾತ್ರೆಯನ್ನ ನೋಡಿದ ಬಳಿಕ ಎದ್ದು ನಿಂತು ಪ್ರಭುವನ್ನು ಸ್ವಾಗತಿಸುವ ವ್ಯಕ್ತಿಯು ತನ್ನ ದೇಹದೊಳಗಿನ ಎಲ್ಲ ಪಾಪ ಕರ್ಮಗಳನ್ನು ವಿಸರ್ಜಿಸಬಹುದು. ಎಷ್ಟೊಂದು ಅವಕಾಶ ಇದೆ ನೋಡಿ. ಬ್ರಹ್ಮಾಂಡ ಪುರಾಣದಲ್ಲಿ ಯಾನಾರೂಢಂ ಪುರಪ್ರೇಕ್ಷ ಸಮಯಾಂತಂ ಜನಾರ್ದನಂ ಅಭ್ಯುತ್ಥಾನಂ ನರ ಕುರ್ವಾನ್ ಪತಯೇತ್ ಸರ್ವಕಿಲ್ಬಿಷಂ. The person who rises upon seeing the Lord approaching on a palanquin will have all sins destroyed. ಒಬ್ಬ ವ್ಯಕ್ತಿ ಯಾವಾಗ ಆ ರಥ ಬರೋದನ್ನ ನೋಡಿ ಎದ್ದು ನಿಂತು ಸ್ವಾಗತವನ್ನ ಮಾಡ್ತಾನೆ, ರಥ ಅಥವಾ ಪಲ್ಲಕ್ಕಿ, ಅವನ ಎಲ್ಲ
ಪಾಪಗಳು ಅವನಿಂದ ದೂರ ಆಗ್ತವೆ. ನಾವು ಒಂದ್ಸಾರಿ ಮೇಲ್ಕೋಟೆಗೆ ಇಸ್ಗೇಸ್ ನಂದ ಮುಕುಂದ್ ಪ್ರಭು ಮತ್ತು ಸುಭಾಷಿಣಿ ರಾಧೆ ಮಾತಾಜಿ ಆಮೇಲೆ ಅವ್ರ ತಾಯಿಯವ್ರನ್ನ ಕರ್ಕೊಂಡು ಹೋಗಿದ್ದೀವಿ. ಸೊ ಹೋದಾಗ ತಾಯಿಯವರಿಗೆ ವಯಸ್ಸಾಗಿತ್ತು, ರೀಸೆಂಟ್ಲಿ ನಡೆಯೋದಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ ಮಾತಾಜಿ ಅವರು ಇನ್ನೊಂದು ದೂರ ಒಳಗಡೆ ನಡ್ಕೊಂಡು ಹೋಗ್ಬೇಕು, ಒಳಗಡೆ ಚಲುನಾರಾಯಣ ಸ್ವಾಮಿಯ ದರ್ಶನ ಮಾಡಬೇಕು. ಆಶ್ಚರ್ಯ ಏನು ಅಂತಂದ್ರೆ ಅದೇ ಸಂದರ್ಭದಲ್ಲಿ ರಾಮಪ್ರಿಯ ಭಗವಂತ ಉತ್ಸವ ಮೂರ್ತಿ ಅವನನ್ನ ಕರೆದುಕೊಂಡು ಮಾತಾಜಿಯವ್ರ ಮುಂದೆನೆ ತಂದು ನಿಲ್ಲಿಸ್ಬಿಟ್ರು. ಸೊ ಮಾತಾಜಿಗೆ ಇಷ್ಟೊಂದು ಸಂತೋಷ ಆಯ್ತು ಅಂತಂದ್ರೆ ನಗ್ತಾ ಇದ್ರು ಮಾತಾಜಿ, ಕೈ ಮುಗಿದು ಎದುರಿಗೇನೆ ತಂದು ನಿಲ್ಲಿಸಿದ್ರು. ಸೊ ಮಾತಾಜಿ ನಮಸ್ಕಾರ ಮಾಡಿ. ಸೊ ಇದು ಭಾಗ್ಯ, ಭಗವಂತನ ಒಂದು ಪಲ್ಲಕ್ಕಿಯ ಯಾನ ಅಥವಾ ರಥದ ಮುಂದೆ ಅವನನ್ನ ಸ್ವಾಗತ ಮಾಡೋದು. ಬ್ರಹ್ಮಾಂಡ ಪುರಾಣದಲ್ಲಿ ಇದನ್ನ ಹೇಳಿದೆ. ಮತ್ತು ಇನ್ನೊಂದು ಕಡೆ ಭವಿಷ್ಯೋತ್ತರ ಪುರಾಣದಲ್ಲಿ ರಥೇನ ಸಹ ಗಚ್ಚಂತಿ ಪರೇಶ್ವತ ಪೃಷ್ಠತೋಗ್ರತ ವಿಷ್ಣು ನೈವ ಸಮಃ ಸರ್ವೇ ಭವಂತಿ ಸ್ವಪದಾದಯನ್. ಸೊ ಭಗವಂತನ ರಥ ಅಥವಾ ಪಲ್ಲಕ್ಕಿಯ ಹಿಂದೆ ಅಥವಾ ಪಕ್ಕದಲ್ಲಿ ನಡೆಯೋದ್ರಿಂದ ಆ ವ್ಯಕ್ತಿ ವಿಷ್ಣು ನೈವ ಸಮಃ ಸರ್ವೇ ಭವಂತಿ ಸ್ವಪಾದಾದಯ, ಭಗವಂತನಿಗೆ ಸಮಾನವಾದ ಸಂಪತ್ತನ್ನ ಪಡಿತಾನೆ. All the outcasts who go along with chariot, ಯಾರು ಆ ರಥದೊಂದಿಗೆ, ಅದಕ್ಕೆ ರಥಯಾತ್ರೆ ಮಾಡುವ ಉದ್ದೇಶ ಎಷ್ಟೊಂದು ನೋಡಿ. ಈವನ್ ಯಾರು ಚಂಡಾಲರಿದ್ದಾರೆ, ಯಾರಿಗೆ ಜಸ್ಟ್ ರಥದ ಪಕ್ಕದಲ್ಲಿ ಹೋಗೋದ್ರಿಂದ, ರಥದ ಹಿಂದೆ ಹೋಗೋದ್ರಿಂದ ಅವರಿಗೆ ಭಗವಂತನ ಸಮಾನವಾದ ಭವಿಷ್ಯ ಪುರಾಣದಲ್ಲಿ ಮೇಲಿನಂತಹದೇ ಒಂದು ಉಕ್ತಿ ಉಂಟು. ಕುಟುಂಬವೊಂದರಲ್ಲಿ ಅಥವಾ ಕನಿಷ್ಠ ಕುಟುಂಬ ಅವಕಾಶ ರಥಯಾತ್ರೆಯ ಹಿಂದಾಗಲಿ ಮುಂದಾಗಲಿ ನಡೆದು ಹೋಗುವ ವ್ಯಕ್ತಿಯು ವಿಷ್ಣುವಿಗೆ ಸಮನಾದ ಸಂಪತ್ತನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಇಂತಹ ಕರುಣಾಳು ಭಗವಂತ ಇಂಥವ್ರು ಎಲ್ಲಿ ಸಿಗ್ತಾರೆ? ಭಗವಂತನ ಕೃಪೆ ಇದು. ಇನ್ನು ತೀರ್ಥ ಸ್ಥಳಗಳಿಗೆ ಅಥವಾ ವಿಷ್ಣು ದೇಗುಲಕ್ಕೆ ಭೇಟಿ, ಯಾರು ಓದ್ತೀರಾ? ತೀರ್ಥ ಸ್ಥಳಗಳಿಗೆ ಅಥವಾ ವಿಷ್ಣು ದೇಗುಲಕ್ಕೆ ಭೇಟಿ. ಈ ವಿಚಾರದಲ್ಲಿ ಪುರಾಣಗಳು ಹೀಗೆಂದಿವೆ: ವೃಂದಾವನ, ಮಥುರಾ ಅಥವಾ ದ್ವಾರಕಾ ಪಟ್ಟಣಗಳಂತಹ ಪವಿತ್ರ ಯಾತ್ರಾ ಕ್ಷೇತ್ರಗಳಿಗೆ ಹೋಗುವ ಜನರು ನಿಜಕ್ಕೂ ಧನ್ಯರು. ಇಂತಹ ಯಾತ್ರೆಗಳಿಂದ ಐಹಿಕ ಅಸ್ತಿತ್ವವೆಂಬ ಮರಳುಗಾಡನ್ನು ಸುಲಭವಾಗಿ ದಾಟಬಹುದು. ಭಗವಾನ್ ಕೃಷ್ಣನ ದೇವಾಲಯಗಳಿಗೆ ಹೋಗುವುದನ್ನು ಕುರಿತಂತೆ ಹರಿಭಕ್ತಿ ಸುಧೋಯದಲ್ಲಿ ಒಂದು ಉಕ್ತಿ ಇದೆ. ಈ ಮೊದಲು ನಾವು ವಿವರಿಸಿರುವಂತೆ ವೃಂದಾವನ, ಮಥುರಾ ಹಾಗೂ ದ್ವಾರಕಾ ಪಟ್ಟಣಗಳಿಗೆ ಭೇಟಿ ಕೊಡುವ ಭಕ್ತರು ಆ ಪವಿತ್ರ ಸ್ಥಳಗಳಲ್ಲಿನ ದೇವಾಲಯಗಳ ಸಂದರ್ಶನ ಸೌಲಭ್ಯವನ್ನು ಬಳಸಿಕೊಳ್ಳುವ ಪದ್ಧತಿ ಇದೆ. ಹರಿಭಕ್ತಿ ಸುಧೋದಯ ಎಂಬ ಗ್ರಂಥವು ಹೇಳುವಂತೆ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಶುದ್ಧ ಭಕ್ತಿ ಸೇವೆಯ ಹಂಬಲದಿಂದ ಪ್ರೇರಿತರಾಗಿ ಆ ಪ್ರೇರಣೆಯ ಅನುಸಾರವಾಗಿ ವಿಷ್ಣು ದೇವಾಲಯಕ್ಕೆ ಹೋಗುವ ಜನರು ತಾಯಿಯ ಗರ್ಭವೆಂಬ ಸೆರೆಮನೆಯನ್ನು ಮತ್ತೊಮ್ಮೆ ಪ್ರವೇಶಿಸುವ ಕ್ರಿಯೆಯಿಂದ ಬಿಡುಗಡೆ ಪಡೆಯುತ್ತಾರೆ. ತಾಯಿಯ ಗರ್ಭದಲ್ಲಿ ತನಗಾದ ಹಿಂಸೆಯನ್ನು ಬದ್ಧ ಜೀವಿಯು ಹುಟ್ಟುವ ಕಾಲಕ್ಕೆ ಮರೆತು ಬಿಡುತ್ತಾನೆ. ಆದರೆ ಆ ಅನುಭವವು ಘೋರ ಯಾತನೆಯಿಂದ ಕೂಡಿದ್ದಾಗಿರುತ್ತದೆ. ಈ ಐಹಿಕ ಅವಸ್ಥೆಯಿಂದ ಪಾರಾಗಲು ಭಕ್ತಿಭಾವದಿಂದ ವಿಷ್ಣು ದೇವಾಲಯಕ್ಕೆ ಹೋಗಬೇಕೆಂದು ಇಲ್ಲಿ ಸೂಚಿಸಲಾಗಿದೆ. ಆಗ ನಾವು ಐಹಿಕ ಜನ್ಮದ ಸಂಕಷ್ಟಮಯ ಸ್ಥಿತಿಯಿಂದ ಸುಲಭವಾಗಿ ಹೊರಬರಬಹುದು. ಹರೇ ಕೃಷ್ಣ.
ಸ್ಥಾನೇ ಗತಿ ಸ್ಥಾನಂ ತೀರ್ಥಂ ಗ್ರಹಂ ಚಾಸ್ಯ ತತ್ರ ತೀರ್ಥೇ ಗತಿರ್ಯಥಾ. Going to the places of the Lord, sthanam means tirtha or temple. First, going to the tirtha is illustrated. ಏನಾಗುತ್ತೆ ದೇವಸ್ಥಾನಗಳಿಗೆ ಹೋಗೋದ್ರಿಂದ? ಸಂಸಾರ ಮರುಕಾಂತಾರ ನಿಸ್ತಾರ ಕಾರಣ ಕ್ಷಮೌ ಶ್ಲಾಘೌ ತವ್ಯೇವ ಚರಣೌ ಯೌ ಹರೇಸ್ ತೀರ್ಥಗಾಮಿನೌ. ಯಾರ ಪಾದಗಳು ಭಗವಂತನ ತೀರ್ಥ ಸ್ಥಾನಗಳಿಗೆ ಹೋಗ್ತಾರೆ, ಅವುಗಳನ್ನ ಗುಣಗಾನ ಮಾಡೋದಕ್ಕೆ ಯೋಗ್ಯ. ಯಾಕಂದ್ರೆ ಅವು ಈ ಸಂಸಾರ ಮರುಭೂಮಿಯಿಂದ ದಾಟುವ ಹಾಗೆ ಮಾಡುತ್ತವೆ. ಮುಂದೆ ದೇವಸ್ಥಾನಕ್ಕೆ ಹೋಗೋದು, ಈ ತೀರ್ಥ ಸ್ಥಾನಕ್ಕೆ ಹೋಗೋದಾಯ್ತು. ನಾವು ಹರಿಭಕ್ತಿ ಶುದ್ಧೋದಯಲ್ಲಿ ಆಗ್ಲೇ ಓದಿದ್ರು ಪ್ರಭುಜಿಯವರು. ಬುದ್ಧಿವಂತನಾದ ವ್ಯಕ್ತಿ ಯಾವಾಗ ಭಗವಂತನ ವಿಷ್ಣುವಿನ ದೇವಸ್ಥಾನದಲ್ಲಿ ಪ್ರವೇಶ ಪಡಿತಾನೆ, ಭಕ್ತಿ ಭಾವದಿಂದ, ಇದು ಇಂಪಾರ್ಟೆಂಟ್. ಭಕ್ತಿ ಭಾವದಿಂದ ಯಾವಾಗ ದೇವಸ್ಥಾನದ ಒಳಗಡೆ ಹೋಗ್ತಾನೆ, ಅವನು ಮತ್ತೊಮ್ಮೆ ತಾಯಿಯ ಗರ್ಭದಲ್ಲಿ ಪ್ರವೇಶಿಸುವುದಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾವೇನ್ ತಿಳ್ಕೋಬೇಕು? ಭಕ್ತಿ ಭಾವ. ಭಕ್ತಿ ಭಾವದಿಂದ ನಾವು ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು. ದೇವಸ್ಥಾನಗಳಿಗೆ ಭೇಟಿ ಕೊಡೋದ್ರಿಂದ ನಾವು ಮತ್ತೆ ಪುನರ್ಜನ್ಮ, ಮತ್ತೆ ತಾಯಿಯ ಗರ್ಭದಲ್ಲಿ ಹೋಗಿ ಆ ಕಷ್ಟವನ್ನ ಅನುಭವಿಸುವುದರಿಂದ ನಾವು ತಪ್ಪಿಸಿಕೊಳ್ತೇವೆ. ಸರಿನಾ? ಏನಾದ್ರೂ ಸಂಶಯ ಇದೆ ಇದರಲ್ಲಿ? ಹರೇ ಕೃಷ್ಣ. ನೋ ಪ್ರಭುಜಿ, ಕ್ಲಿಯರ್ ಪ್ರಭುಜಿ. ಎಸ್. ಸೊ ನೆಕ್ಸ್ಟ್ ವಿಷ್ಣು ದೇಗುಲ ಪ್ರದಕ್ಷಿಣೆ ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ರಸರಾಜ್ ಗೋಪಾಲ್ ಪ್ರಭು ಓದಿ. ಪ್ರಭುಜಿ ಬುಕ್ ಓದುವಾಗ ಸ್ವಲ್ಪ ವಿಡಿಯೋ ಆಫ್ ಮಾಡ್ತೀನಿ ಪ್ರಭು, ನೆಟ್ವರ್ಕ್ ಇಶ್ಯೂ ಇದೆ. ಪ್ಲೀಸ್ ಪ್ಲೀಸ್. ನಾನು ಕೇಳಿಸ್ತಾ ಇದ್ದೇನಾ? ನೆಟ್ವರ್ಕ್ ಆಫ್ ಮಾಡ್ಲಾ ನಾನು ಬೇಕಾದ್ರೆ ವಿಡಿಯೋ? ಇಲ್ಲ ಇಲ್ಲ, ನಿಮ್ ಕ್ಲಿಯರ್ ಇದೆ, ನಿಮ್ ಕ್ಲಿಯರ್ ಇದೆ ಪ್ರಭು. ಓಕೆ, ಫೈನ್ ಫೈನ್, ಆಫ್ ಮಾಡಿ. ವಿಷ್ಣು ದೇಗುಲ ಪ್ರದಕ್ಷಿಣೆ. ಹರಿಭಕ್ತಿ ಸುದೋಯದಲ್ಲಿನ ಒಂದು ವಚನ ಹೀಗುಂಟು: ವಿಷ್ಣು ದೇವಾಲಯದ ಸುತ್ತ ಪ್ರದಕ್ಷಿಣೆ ಬರುವ ವ್ಯಕ್ತಿಯು ಮೇಲಿಂದ ಮೇಲೆ ಐಕ ಜಗತ್ತಿನಲ್ಲಿ ಹುಟ್ಟು ಸಾವುಗಳೆಂಬ ಚಕ್ರದ ಸುತ್ತ ಪ್ರದಕ್ಷಿಣೆ ಬರುವ ಕ್ರಿಯೆಗೆ ತಡೆಯೊಡ್ಡಬಹುದು. ತನ್ನ ಭೌತಿಕ ಅಸ್ತಿತ್ವದ ಕಾರಣ ಬದ್ಧಾತ್ಮನು ಜನನ ಮರಣಗಳಲ್ಲಿ ಪ್ರದಕ್ಷಿಣೆ ಹಾಕುತ್ತಿದ್ದಾನೆ ಮತ್ತು ಅದನ್ನು ಕೇವಲ ದೇವಸ್ಥಾನದ ಅರ್ಚಾ ವಿಗ್ರಹದ ಪ್ರದಕ್ಷಿಣೆಯಿಂದ ನಿರೋಧಿಸಬಹುದು. ಮಳೆಗಾಲದಲ್ಲಿ ಸರಿಸುಮಾರು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳುಗಳು ಚಾತುರ್ಮಾಸ್ಯ ಎನ್ನುವ ವ್ರತವನ್ನು ಶ್ರಾವಣ ಮಾಸದಲ್ಲಿ ಪ್ರಾರಂಭಿಸಿ ಆಚರಿಸುವ ಪದ್ಧತಿ ಭಾರತದಲ್ಲುಂಟು. ಕೃಷ್ಣ ಪ್ರಜ್ಞಾ ಚಳುವಳಿಯ ಪ್ರಸಾರಕ್ಕಾಗಿ ಸ್ಥಳದಿಂದ ಸ್ಥಳಕ್ಕೆ ಓಡಾಡುವ ಪದ್ಧತಿಯುಳ್ಳ ಸಾಧು ವರ್ಗದ ಜನ ಈ 4 ತಿಂಗಳುಗಳಲ್ಲಿ ಒಂದೇ ಸ್ಥಳದಲ್ಲಿ ಸಾಮಾನ್ಯವಾಗಿ ಪವಿತ್ರ ಕ್ಷೇತ್ರವೊಂದರಲ್ಲಿ ನಿಲ್ಲುತ್ತಾರೆ. ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಪಾಲಿಸಬೇಕಾದ ನಿಯಮಗಳು ಹಲವಾರಿವೆ. ಈ ಸಮಯದಲ್ಲಿ ದಿನಂಪ್ರತಿ 4 ಸಲ ವಿಷ್ಣು ದೇವಾಲಯಕ್ಕೆ ಪ್ರದಕ್ಷಿಣೆ ಬಂದರೆ ಅಂತಹ ವ್ಯಕ್ತಿಯು ಇಡೀ ಬ್ರಹ್ಮಾಂಡವನ್ನು ಸುತ್ತಿ ಬಂದಂತಾಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಹೀಗೆ ಪ್ರದಕ್ಷಿಣೆ ಮಾಡುವ ವ್ಯಕ್ತಿಯು ಗಂಗಾ ನದಿ ಹರಿಯುವ ಎಲ್ಲಾ ಸ್ಥಳಗಳನ್ನು ಸುತ್ತಿ ಬಂದಿದ್ದಾನೆಂದು ಗ್ರಹಿಸಲಾಗುತ್ತದೆ. ಚಾತುರ್ಮಾಸಕ್ಕೆ ಸಂಬಂಧಿಸಿದ ನಿಯಂತ್ರಕ ತತ್ವಗಳನ್ನು ಪಾಲಿಸುವುದರಿಂದ ಭಕ್ತಿ ಸೇವೆಯ ನೆಲೆಯನ್ನೈದುವುದು ತುಂಬಾ ಶೀಘ್ರಗತಿಯಲ್ಲಾಗುತ್ತದೆ. ಶ್ರೀಲ ಪ್ರಭುಪಾದ್ ಕಿ ಜೈ. ಪ್ರಭುಪಾದ್ ಕಿ ಜೈ. ಸೊ ಇಷ್ಟೊಂದು ನಾವು ಇವನ್ನ ಮಾಡ್ತಿರ್ಬೋದು, ನಮ್ಗೆ ಗೊತ್ತಿಲ್ಲ. ಇದನ್ನ ನೀವು ಈಗ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಮತ್ತು ಈ ಭಕ್ತಿ ರಸಾಮೃತ ಸಿಂಧು ಶಾಸ್ತ್ರಗಳ ಒಂದು ಕೋಟ್ಸ್ ಅನ್ನ ನಿಮ್ಗೆ ಗೊತ್ತಿತ್ತು ಅಂತಂತಂದ್ರೆ ನೀವು ಪ್ರತಿ ಇಂತಹ ಕಾರ್ಯಗಳು ಮಾಡ್ತಾ ಇರ್ತೀರ. ನೀವು ಯಾವಾಗ ನೀವು ಸ್ಮರಣೆ ಮಾಡ್ಕೊಳ್ಬಹುದು, ಆ ಭಾವ ನಿಮ್ಗೆ ಬರ್ತದೆ. ಆ ಭಾವ ನಿಮ್ಗೆ ಬಂದ್ರೆ ಇದು ದೊಡ್ಡ ಭಗವಂತನಿಗೆ ಸೇವೆ.
ಇದರಿಂದ ಡೆಫಿನೆಟ್ಲಿ ಮತ್ತೆ ಈ ಭೌತಿಕ ಜಗತ್ತಿನ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೋದು ಸಾಧ್ಯವೇ ಆಗುವುದಿಲ್ಲ. ಸೊ ಏನ್ ಹೇಳ್ತಾರೆ ನೋಡೋಣ. ವಿಷ್ಣು ಪ್ರದಕ್ಷಿಣೆ ಕೂರ್ವಂ ಯಸ್ತತ್ರ ವರ್ತತೆ ಪುನಃ ತದೇವಾವರ್ತನಂ ತಸ್ಯ ಪುನರ್ನಾವರ್ತತೆ ಭವೇ. ಯಾರು ಹರಿಭಕ್ತಿ ಶುದ್ಧೋದಯದಲ್ಲಿ ಏನ್ ಹೇಳಿದೆ, ಇಫ್ ಎ ಪರ್ಸನ್ ಸರ್ಕಂಪ್ಲೇಟ್ಸ್ ವಿಷ್ಣು ಅಂಡ್ ರಿಟರ್ನ್ಸ್ ಟು ದ ಸೇಮ್ ಸ್ಪಾಟ್, ಪ್ರದಕ್ಷಿಣೆ ಮಾಡಿ 4 ಪ್ರದಕ್ಷಿಣೆ ಮಾಡಿ ಭಗವಂತನ ಮುಂದೆ ಬಂದು ನಿಂತ್ಕೊಳ್ತಾನೆ. ಆ ತರ ಮಾಡೋದ್ರಿಂದ ಅವನು ಮತ್ತೊಮ್ಮೆ ಈ ಭೌತಿಕ ಜಗತ್ತಿನಲ್ಲಿ ಸುತ್ತುತ್ತಿರುವ ಪ್ರದಕ್ಷಿಣೆ ನಿಂತು ಹೋಗುತ್ತೆ. ಸ ಇನ್ನೊಂದು ಕಡೆ ಸ್ಕಂದ ಪುರಾಣದಲ್ಲಿ ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಹೇಳಲಾಗ್ತದೆ, ಚತುರ್ವಾರಂ ಬ್ರಹ್ಮಭೀಸ್ ತು ಜಗತ್ ಸರ್ವಚರಾಚರಂ ಕ್ರಾಂತಂ ಭವತಿ ವಿಪ್ರಾಗ್ರ್ಯ ತತ್ತೀರ್ಥ ಗಮನಾಧಿಕಂ. ಸೊ ಸ್ಕಂದ ಪುರಾಣದಲ್ಲಿ ಏನ್ ಹೇಳ್ತದೆ, ಚಾತುರ್ಮಾಸ್ಯ ಮಹಿಮೆ ಯಾರು ಭಗವಂತನ ದೇಗುಲವನ್ನ 4 ಬಾರಿ ಪ್ರದಕ್ಷಿಣೆ ಮಾಡ್ತಾರೆ, ಅವರು ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಅನೇಕ ಚರಾಚರ ಜೀವಿಗಳ ದೇಹದಲ್ಲಿ ಪ್ರವೇಶಿಸುವುದಿಲ್ಲ, ಮತ್ತೆ ಮತ್ತೆ ಈ ಬೇರೆ ಬೇರೆ ಶರೀರಗಳ ಪ್ರದಕ್ಷಿಣೆ ಮಾಡುವುದು ಅವಶ್ಯಕತೆ ಬೀಳುವುದಿಲ್ಲ. ಸೊ ಇದು ಬಹಳ ಗಹನವಾಗಿತ್ತು. ನಾವು ಕೂಡ ಇನ್ನು ಮುಂದೆ ಹೊಸ ಹೊಸ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾ ಇದ್ರೆ ನಾವೊಂದು ನೆನಪಿಟ್ಟುಕೊಳ್ಬೇಕು, ದೇವಸ್ಥಾನ, ಆ ಗರ್ಭಗುಡಿ ಇದೆ, ಆ ಗರ್ಭಗುಡಿ ಸುತ್ತಲೂ ಪ್ರದಕ್ಷಿಣೆ ಮಾಡೋದಕ್ಕೆ ವಿಪುಲವಾದ ಸ್ಥಳವನ್ನ ಕೊಟ್ಟಿರ್ಬೇಕು. ಅವಾಗ ಏನಾಗತ್ತೆ, ಎಲ್ಲ ಭಕ್ತರಿಗೆ ಬಹಳಷ್ಟು ಈ ಪ್ರದಕ್ಷಿಣೆ ಮಾಡುವುದಕ್ಕೆ ಅವಕಾಶ ಸಿಗ್ತದೆ. ಸೊ ಹರೇ ಕೃಷ್ಣ ಪ್ರಭು. ಎಸ್ ಪ್ರಭುಜಿ. ಪ್ರಭು, ಬಟ್ ನಮ್ ಇಸ್ಕಾನ್ ಟೆಂಪಲ್ಸ್ ಅಲ್ಲಿ ಪ್ರದಕ್ಷಿಣೆ ಅವಕಾಶ ಇರಲ್ಲ ಪ್ರಭು ಸಾಮಾನ್ಯವಾಗಿ. ನಾನು ತುಳಸಿ ಮಾರನ್ ಪರಿಕ್ರಮ ಮಾಡ್ತಿದೀವಿ. ಓಕೆ ಓಕೆ ಓಕೆ. ನಾನು ಡೆಲ್ಲಿ ಟೆಂಪಲ್ ನಲ್ಲಿ ನೋಡಿದ್ದೇನೆ ಪ್ರಭುಜಿ. ಇದಕ್ಕಾಗಿ ಪ್ರಶಸ್ತವಾದ ಸ್ಥಳವನ್ನ ಮಾಡಿದ್ದಾರೆ. ಬೇರೆ ಟೆಂಪಲ್ ಗಳಲ್ಲೂ ಮಾಡಿದ್ದಾರೆ. ಆದ್ರೆ ಕೆಲವೊಂದು ಟೆಂಪಲ್ಗಳು ಇನ್ನೂ ಒಂದು ಟೆಂಪ್ರರಿ ಆಗಿ ಮಾಡಿರ್ತಾರೆ, ಜಸ್ಟ್ ಹೊಸದಾಗಿ ಮಾಡಿರ್ತಾರೆ. ಆದ್ರೆ ನಾವು ಇನ್ನು ಮುಂದೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಮಾಡೋರಿದ್ದೇವೆ, ಅವಾಗ ನಾವು ಅದಕ್ಕಾಗಿ ಉತ್ತಮವಾದ ಅವಕಾಶವನ್ನ ಕಲ್ಪಿಸಬೇಕು. ಪ್ರದಕ್ಷಿಣೆ ತುಂಬಾ ಇರ್ತವೆ. ಎಸ್, ಜೀವಿಗಳಿಗೆ ಒಂದು ಸರಳವಾದ ಉಪಾಯವನ್ನ ನಾವು ಕೊಡ್ತೇವೆ. ಎಸ್. ಸೊ ನೆಕ್ಸ್ಟ್ ತಗೊಳ್ಳೋಣ. ಇನ್ನೊಂದು ಅರ್ಚನ, ತುಂಬಾ ಇಂಪಾರ್ಟೆಂಟ್ ವಿಷಯ ಇದು. ತಮಗೆ ಅನಿಸ್ತಿರ್ಬೋದು, ಆದ್ರೆ ಇದು ಬಹಳ ಇಂಪಾರ್ಟೆಂಟ್. ಅರ್ಚನ ಬಗ್ಗೆ ಏನು, ಅರ್ಚನದಿಂದ ಏನಾಗ್ತದೆ, ಯಾಕೆ ಮಾಡ್ಬೇಕು ನಾವು, ಅದನ್ನ ಯಾರಾದ್ರೂ ಓದ್ತೀರಾ ಅರ್ಚನೆ ಬಗ್ಗೆ? ಹರೇ ಕೃಷ್ಣ ಪ್ರಭು. ದಯವಿಟ್ಟು. ಅರ್ಚನೆ ಎಂದರೆ ದೇವಾಲಯದಲ್ಲಿರುವ ಅರ್ಚಾ ವಿಗ್ರಹ ಪೂಜೆ. ಈ ಪೂಜಾ ಕ್ರಿಯೆಯನ್ನು ನೆರವೇರಿಸುವುದರಿಂದ ತಾನು ದೇಹವಲ್ಲ, ಚೇತನಾತ್ಮನೆಂಬುದನ್ನು ವ್ಯಕ್ತಿಯು ದೃಢಪಡಿಸಿಕೊಳ್ಳುತ್ತಾನೆ. ಕೃಷ್ಣನ ಆಪ್ತ ಗೆಳೆಯನಾದ ಸುಧಾಮನು ಬ್ರಾಹ್ಮಣನೊಬ್ಬನ ಮನೆಗೆ ಹೋಗುವ ಹಾದಿಯಲ್ಲಿ ಕೃಷ್ಣ ಪೂಜೆಯನ್ನಷ್ಟೇ ಮಾಡಿ ಸ್ವರ್ಗೀಯ ಸಂಪತ್ತು, ಮುಕ್ತಿ, ಬ್ರಹ್ಮಾಂಡದ ಗ್ರಹ ಪದ್ಧತಿಯ ಮೇಲೆ ಒಡೆತನ, ಐಹಿಕ ಐಶ್ವರ್ಯ ಹಾಗೂ ಯೋಗ ಸಿದ್ಧಿ ಈ ಎಲ್ಲವನ್ನೂ ಗಳಿಸಬಹುದಾಗಿದೆ ಎಂದು ತನಗೆ ತಾನೇ ಮಾತನಾಡಿಕೊಂಡ ಪ್ರಸಕ್ತಿಯು ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ 81ನೇ ಅಧ್ಯಾಯ
ಶ್ಲೋಕ 19ರಲ್ಲಿ ಬರುತ್ತದೆ. ಸುಧಾಮನು ಹಾಗೆ ತನ್ನಲ್ಲಿಯೇ ಮಾತನಾಡಿಕೊಳ್ಳಬೇಕಾಗಿ ಬಂದ ಸಂದರ್ಭದ ಹಿನ್ನೆಲೆ ಹೀಗಿದೆ. ಬ್ರಾಹ್ಮಣನೊಬ್ಬನ ಮನೆಗೆ ಹೋಗಿ ತನ್ನ ಕೃಷ್ಣನ ಹೆಸರಿನಲ್ಲಿ ಒಂದಿಷ್ಟು ಆಹಾರವನ್ನು ಯಾಚಿಸಿ ತರಬೇಕೆಂದು ಕೃಷ್ಣನ ತನ್ನ ಗೆಳೆಯ ಸುಧಾಮನಿಗೆ ಆಜ್ಞೆ ವಿಧಿಸಿದ. ಆ ಹೊತ್ತಿನಲ್ಲಿ ಊರಿನ ಬ್ರಾಹ್ಮಣರು ದೊಡ್ಡದೊಂದು ಯಜ್ಞ ವಿಧಿಯನ್ನು ನಡೆಸುತ್ತಿದ್ದರು. ತಾನು ಹಾಗೂ ತನ್ನ ಜೊತೆಯಲ್ಲಿದ್ದ ಬಲರಾಮ ಇಬ್ಬರು ತುಂಬಾ ಹಸಿದಿರುವುದಾಗಿ ಬ್ರಾಹ್ಮಣರಿಗೆ ತಿಳಿಸಬೇಕೆಂದು ಕೃಷ್ಣನು ಸುಧಾಮನಿಗೆ ಮೊದಲೇ ಹೇಳಿದ್ದ. ಬ್ರಾಹ್ಮಣರು ಯಜ್ಞ ಮಾಡುತ್ತಿದ್ದ ಸ್ಥಳಕ್ಕೆ ಸುಧಾಮನು ಬಂದು ಯಾಚಿಸಿದಾಗ ಆ ಜನರ ಸಮೂಹ ಅವನಿಗೆ ಆಹಾರ ಕೊಡಲು ನಿರಾಕರಿಸಿದರು. ಆದರೆ ಕೃಷ್ಣನು ಆಹಾರವನ್ನು ಅಪೇಕ್ಷಿಸಿದನೆಂಬುದು ಬ್ರಾಹ್ಮಣ ಪತ್ನಿಯರಿಗೆ ತಿಳಿದಾಗ ಆ ಸ್ತ್ರೀ ಸಮೂಹ ಬಗೆ ಬಗೆಯ ರುಚಿಕರ ಪದಾರ್ಥಗಳನ್ನೆತ್ತಿಕೊಂಡು ಅವುಗಳನ್ನು ಕೃಷ್ಣನಿಗರ್ಪಿಸಲೆಂದು ಹೊರಟರು. ವಿಷ್ಣು ರಹಸ್ಯದಲ್ಲಿಯೂ ಹೀಗೊಂದು ಮಾತು ಬರುತ್ತದೆ. ಈ ಜಗತ್ತಿನಲ್ಲಿ ವಿಷ್ಣು ಪೂಜಾ ನಿರತನಾದ ಯಾವುದೇ ವ್ಯಕ್ತಿಯು ವೈಕುಂಠ ಲೋಕವೆಂದು ಪ್ರಸಿದ್ಧಿ ಪಡೆದಿರುವ ನಿತ್ಯಾನಂದಕರ ವಿಶ್ವವನ್ನು ತುಂಬಾ ಸುಲಭವಾಗಿ ಸೇರಬಹುದು. ಹರೇ ಕೃಷ್ಣ. ಹರಿ ಜಯ. ಸೊ ನಾವಿಲ್ಲಿ ನೋಡ್ತೇವೆ, ಜಯತಿ ಚ ಪತ್ನಿ ಜಯ ನಾಗಕನ್ಯಾ ಭಕ್ತಿ ತೇಜಾಹಾರ ಪಾಯ್ಲೋ ಗೋವಿಂದ ಚರಣ್. ಸೊ ಯಾವಾಗ ಸುಧಾಮನನ್ನ ಯಾಜ್ಞಿಕ ಬ್ರಾಹ್ಮಣರ ಹತ್ರ ಕಳಿಸಿದ್ರು, ಯಾಜ್ಞಿಕ ಬ್ರಾಹ್ಮಣರು ಇನ್ನೂ ಪೂರ್ಣ ಆಹುತಿ ಆಗಿಲ್ಲ, ನಾವು ಕೊಡುವುದಿಲ್ಲ. ಆದ್ರೆ ಯಾವಾಗ ಶುದ್ಧ ಭಕ್ತರಾದ ಯಾಜ್ಞಿಕ ಬ್ರಾಹ್ಮಣರ ಪತ್ನಿಯರಿಗೆ ಅದನ್ನ ಹೇಳಲಾಯಿತು, ಅವರು ಅರೆ ಭಗವಂತನಿಗಾಗಿ ಇಷ್ಟೆಲ್ಲ ಮಾಡಿದ್ದು, ಭಗವಂತನೇ ಬಂದು ಕೇಳ್ತಾ ಇದ್ದಾನೆ ಅಂತಂದ್ರೆ ಯಾಕೆ ಕೊಡಬಾರದು, ಎಲ್ಲವನ್ನ ತೆಗೆದುಕೊಂಡು ಭಕ್ತಿಯಿಂದ ಭಗವಂತನ ಚರಣಗಳನ್ನ ಪಡೆದರು. ಯಾವಾಗ ವಾಪಸ್ ಬರ್ತಾರೆ ಅವಾಗ ಬ್ರಾಹ್ಮಣರು ನೋಡ್ತಾರೆ, ಅಯ್ಯೋ ಏನು ವಿಶೇಷ, ಬೇಡ ಅಂತ ಕೂಡ ಹೋಗಿ ಆ ಭೋಗವನ್ನ ಭಗವಂತನಿಗೆ ಅರ್ಪಿಸಿ ಬರ್ತಾ ಇದ್ದಾರೆ. ಆದ್ರೆ ಇವರಲ್ಲಿ ಅದೇನೋ ವಿಶೇಷ ತೇಜ ಕಾಣಿಸ್ತಾ ಇದೆ. ಯಾವುದು ನಮಗೆ ಅರ್ಥ ಆಗ್ಲಿಲ್ಲ. ಇವರು ಭಗವಂತನನ್ನ ಅರ್ಥ ಮಾಡಿಕೊಂಡು ಅವನನ್ನ ಭಕ್ತಿಯಿಂದ ಪ್ರಸನ್ನಗೊಳಿಸಿದ್ರು. ಸೊ ಆಮೇಲೆ ಆ ಬ್ರಾಹ್ಮಣರು ಕೂಡ ಭಕ್ತರಾಗಿ ಕೃಪೆಯನ್ನ ಪಡೀತಾರೆ. ಆದ್ರೆ ಇಲ್ಲಿ ಅರ್ಚನೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅನ್ನೋದನ್ನ ಹೇಳಲಾಗ್ತದೆ. ತಾನು ದೇಹವಲ್ಲ ಚೇತನಾತ್ಮನೆಂಬುದನ್ನು ವ್ಯಕ್ತಿಯು ದೃಢಪಡಿಸಿಕೊಳ್ಳುತ್ತಾನೆ. ಶ್ರೀವಿಗ್ರಹ ಆರಾಧನೆಯ ಅತ್ಯಂತ ಮುಖ್ಯವಾದ ಒಂದು ಅಂಗ ಏನು ಅಂತಂತಂದ್ರೆ ಆ ಗರ್ಭಗೃಹದಲ್ಲಿ ವೇದಿಕೆಯ ಮೇಲೆ ಇರುವಂತ ಭಗವಂತ ಅರ್ಚಾ ವಿಗ್ರಹ ಮತ್ತು ಸ್ವಯಂ ಭಗವಂತ ಬೇರೆ ಅಲ್ಲ ಅನ್ನುವುದು ಮನದಟ್ಟು ಆಗಿರೋದು. ಯಾವ ವ್ಯಕ್ತಿಗೆ ಇನ್ನೂ ಆ ಮನದಟ್ಟು ಆಗಿರೋದಿಲ್ಲ, ಆ ವ್ಯಕ್ತಿ ಭಗವಂತನ ಅರ್ಚನೆಯನ್ನ ಅಷ್ಟು ಗಮನಾರ್ಹವಾಗಿ ಸ್ವೀಕರಿಸುವುದಿಲ್ಲ. ಆದ್ದರಿಂದ ಹೇಗೆ ನಾವು ಭಗವಂತನ ಸೇವೆಯಲ್ಲಿ ಮುಂದುವರಿತೇವೆ, ಹಾಗಾಗಿ ಭಗವಂತ ನಮ್ಮ ಹೃದಯದಲ್ಲಿ ಇದ್ದುಕೊಂಡು ಮತ್ತು ಶ್ರೀ ವಿಗ್ರಹ ರೂಪದಲ್ಲಿ ನಮ್ಗೆ ಒಂದು ತರಬೇತಿಯನ್ನ ಕೊಡ್ತಾನೆ. ಅಲ್ಲದೆ ಗುರುಗಳ ಆಜ್ಞೆಯನ್ನ ಪಾಲಿಸೋದರಿಂದ, ಹಿರಿಯ ವೈಷ್ಣವರ ಮಾರ್ಗದರ್ಶನದಿಂದ ಆ ಒಂದು ಸ್ಥಿತಿಗೆ ನಾವು ಏರಲ್ಪಡ್ತೇವೆ. ಆದ್ದರಿಂದ ಈವನ್ ನಿಯೋಫೈಟ್ಸ್ಗೂ ಕೂಡ ಅರ್ಚನೆ ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ಈವನ್ ಹಿರಿಯ ಭಕ್ತ ನಾವು ನೋಡ್ತೇವೆ, ಹಿಸ್ ಹೋಲ್ನೆಸ್ ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜರು ಈವನ್ ರಾತ್ರಿ 1 ಗಂಟೆಗೆ ಏರ್ಪೋರ್ಟ್ ನಿಂದ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗೌನಿತಾಯಿಗೆ ಮಂಗಳಾರತಿಗೆ ಇರ್ತಿದ್ರು. ಯಾಕಂತಂದ್ರೆ ಅವರಲ್ಲಿ ಆ ಒಂದು ರುಚಿ ಹುಟ್ಟಿಬಿಟ್ಟಿತ್ತು.
ಭಗವಂತನ ಸೇವೆ ಮಾಡೋದು. ನೀವು ಇದನ್ನು ಕೇಳಿದ್ರಿ, ಆ ಮಹಾರಾಜರು ಈವನ್ ಹಾಸ್ಪಿಟಲ್ದಲ್ಲಿದ್ದಾಗಲೂ ಕೂಡ ಅರ್ಚನೆ ಮಾಡೋದನ್ನ ಅವರು ಹೃದಯದಿಂದ ಮಾಡ್ತಾ ಇದ್ರು. ಕೈಗಳು ಅರ್ಚನೆಯ ಇದರಲ್ಲಿ ಕೈಯನ್ನ ತೋರಿಸಿ ಅವರು ಅರ್ಚನೆ ಮಾಡೋದು, ಭಗವಂತನಿಗೆ ಪ್ರಾರ್ಥನೆ ಮಾಡೋದನ್ನ ನಾವು ನೋಡ್ತೇವೆ. ಸೊ ಈವನ್ ಒಂದು ನವ ವೃಂದಾವನದಲ್ಲಿ ಒಬ್ರು ಮಾತಾಜಿಯವರು ಅವರು ಭಗವಂತನ ಸೇವೆಯನ್ನ ಸುಮಾರು 22 ವರ್ಷಗಳ ಕಾಲ ಮಾಡಿದರು. ಅದಾದ ನಂತರ ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮಲಗಲೇಬೇಕಾಗಿತ್ತು. ಅವ್ರನ್ನ ಬಂದು ಕೇಳಿದಾಗ ಮಹಾರಾಜರು ಕೇಳ್ತಿದ್ರು, ನೀವು ಇಷ್ಟೊಂದು ಉತ್ಸಾಹಮಯಿಯಾಗಿ ಹಸನ್ಮುಖಿಯಾಗಿ ಹೇಗೆ ಇರ್ತೀರಾ? ಏಕೆಂದ್ರೆ ನಿಮಗೆ ಆ ಒಂದು ಸೇವೆಯ ಅವಕಾಶ ಇಲ್ಲ. ಆಗ ಮಾತಾಜಿ ಹೇಳಿದ್ರಂತೆ, ನಾನು 22 ವರ್ಷದಿಂದ ಏನು ಭಗವಂತನ ಸೇವೆ ಮಾಡ್ತಾ ಇದ್ದೀನೋ ಅದನ್ನು ಈಗಲೂ ಮಾಡ್ತಾ ಇದ್ದೇನೆ. ಫಿಸಿಕಲಿ ಇಲ್ಲ, ಅಂದ್ರೆ ಈ ಶರೀರದಿಂದ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆದ್ರೆ ಮನಸ್ಸಿನಿಂದ ಮಾಡ್ತಾ ಇದ್ದೀನಿ. ನನಗೆ ಅದೇ ಸಂತೋಷ ಸಿಗ್ತಾ ಇದೆ. ಸೊ ಆದ್ದರಿಂದ ಈ ಅರ್ಚನೆ ತುಂಬಾ ಇಂಪಾರ್ಟೆಂಟ್. ಶಾಸ್ತ್ರದಲ್ಲಿ ಏನೇನು ಹೇಳಿದೆ ಅರ್ಚನೆ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಶುದ್ಧಿ ನಾನ್ಯಾಸಾದಿ ಪೂರ್ವಾಂಗ ಕರ್ಮ ನಿರ್ವಾಹ ಪೂರ್ವಕಂ ಅರ್ಚನಂ ತುಪಚಾರಾಣಾಂ ಸ್ಯಾನ್ ಮಂತ್ರೇ ನೋಪಪದಾನಂ. ಸೊ ಅರ್ಚನಾ ಅಂತಂದ್ರೆ ಅದರ ಹಿಂದೆ ಪೂರ್ವಾಂಗ ಅಂತ ಬರ್ತದೆ. ಅಂದ್ರೆ ಭೂತ ಶುದ್ಧಿ, ನ್ಯಾಸ ಇವನ್ನ ಮಾಡ್ಬೇಕಾಗ್ತದೆ. ಅಂತಂದ್ರೆ ಮೊದಲು ನಾವು ಆಚಮನ ಮಾಡ್ತೇವೆ, ಭಗವಂತನ ನಾಮಗಳನ್ನ ಹೇಳ್ಕೊಳ್ತೇವೆ. ಭೂತ ಶುದ್ಧಿ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅಂತಂದ್ರೆ ಭೂತ ಶುದ್ಧಿ. ನಾಹಂ ವಿಪ್ರೋ ನ ಚ ನರಪತಿ, ನಾನು ಭಗವಂತನ ಸೇವಕ ಅಂತ ಆ ಒಂದು ಮಂತ್ರವನ್ನ ಹೇಳ್ತೇವೆ. ಅನಂತರ ಅರ್ಚನೆ ಮಾಡುವವರ ಕಡೆ ಏಷ ಪುಷ್ಪಾಂಜಲಿ, ಏಷ ಧೂಪಂ, ಏಷ ದೀಪಂ ಮಂತ್ರಗಳ ಮೂಲಕ ನೀವು ಯಾವಾಗ ಬ್ರಾಹ್ಮಣಿನಿಷೇಷನ್ ಆಗತ್ತೆ ಅವಾಗ ಈ ಮಂತ್ರಗಳು ಕೂಡ ನಿಮ್ಗೆ ಸಿಗ್ತವೆ. ಸೊ ನೀವು ಭಗವಂತನ ಸೇವೆ ಮಾಡೋದಕ್ಕೆ ಮಂತ್ರಗಳ ಮುಖಾಂತರ ಮಾಡ್ತೀರಾ. ಇವಾಗಲೂ ಕೂಡ ನೀವು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರ್ತೀರಾ. ಆ ಭಾವನೆ ಇತ್ತು ಅಂತಂದ್ರೆ ಭಗವಂತ ಅದನ್ನ ಸ್ವೀಕರಿಸ್ತಾನೆ. So Shuddhi here refers to the Bhuta Shuddhi, purification of the elements of the body. Nyasa refers to the nyasas such as Matrika Nyasa. These and other actions, Purvanga Karma, are performed prior to the offering of the items. Iga ಹೂವುಗಳು, ದೀಪ ಅಥವಾ ಅಲ್ಲಿ ಭಗವಂತನಿಗೆ ಅರ್ಪಿಸುವಂತ ಏನು ತದೀಯ ವಸ್ತುಗಳಿದ್ದಾವೆ, ಉಪಕರಣಗಳಿದ್ದಾವೆ, ಅವುಗಳನ್ನೆಲ್ಲ ಶುದ್ಧಿ ಮಾಡ್ಕೊಳ್ಳೋದು, ಮನಸ್ಸು ಶುದ್ಧಿ ಮಾಡ್ಕೊಳ್ಳೋದು, ಆಮೇಲೆ ಹೃದಯಕ್ಕೆ ಶರೀರಕ್ಕೆ ತಿಲಕಗಳನ್ನ ಹಚ್ಕೊಳ್ಳೋದು, ಇವೆಲ್ಲ ಪೂರ್ವಾಂಗ ಪ್ರಿಪರೇಷನ್ ಅಂತ ಹೇಳಲಾಗ್ತದೆ. Offering the items with mantra along with these preliminary activities is called archana. ಈ ಪೂರ್ವಾಂಗ ಸಹಿತ ಭಗವಂತನಿಗೆ ಯಾವಾಗ ನಾವು ಸೇವೆ ಮಾಡ್ತೇವೆ ಅದಕ್ಕೆ ಅರ್ಚನಾ ಅಂತ ಕರೀಲಾಗ್ತದೆ. ಸೊ ಸ್ವರ್ಗೋಪವರ್ಗ ಪುಂಸಾಂ ರಸಾಯಾಂ ಭುವಿ ಸಂಪದಂ ಸರ್ವಾಸಂ ಅಪಿ ಸಿದ್ಧೀನಾಂ ಮೂಲಂ ತಚ್ಚರಣಾರ್ಚನಂ. ಏನಾಗ್ತದೆ ಇದರಿಂದ? Worship of the Lord's lotus feet is the root cause of all the perfections a person can find in heaven, in liberation, in subterranean regions and on earth. So ಭಗವಂತನ ಅರ್ಚನೆಯನ್ನ ಮಾಡೋದ್ರಿಂದ ವ್ಯಕ್ತಿ ಪರಿಪೂರ್ಣತೆಯನ್ನ ಪಡಿತಾನೆ. ಸೊ ಸಮಯದ ಪ್ರಭಾವ ಅವನ ಮೇಲೆ ಆಗೋದಿಲ್ಲ. ಕಾಲೇನ ನಷ್ಟ ಪ್ರಲಯೇ ವನಿಯಂ ವೇದ ಸಂಜ್ಞಿತ ಮಾಯಾದೌ ಭ್ರಮಣೆ ಪ್ರೋಕ್ತ ಧರ್ಮೋ ಯಸ್ಯಾಂ ಮದಾತ್ಮಕಃ.
ಸೊ ಪ್ರಳಯ ಆದಾಗ ಈ ಶಬ್ದದ ಒಂದು ಪ್ರಭಾವ ಕಡಿಮೆಯಾಗಿ ಮತ್ತೆ ಶಾಸ್ತ್ರವನ್ನ ಬೋಧಿಸೋದಕ್ಕೆ ಭಗವಂತ ಬರ್ತಾನೆ. ಸೊ ಆ ಒಂದು ಸಮಯದಲ್ಲಿ ಮತ್ತೆ ಭಗವಂತ ಬ್ರಹ್ಮನಿಗೆ ಈ ಒಂದು ಬೋಧನೆಗಳನ್ನ ಮಾಡ್ತಾನೆ. ಯಾಕಂತಂದ್ರೆ ಮೇಲಿಂದ ಮೇಲೆ ಭಗವಂತನ ಅವತಾರದ ಉದ್ದೇಶ ಏನು ಅಂತಂತಂದ್ರೆ ಧರ್ಮ ಸ್ಥಾಪನೆ. ಸೊ ಯಾವ ವ್ಯಕ್ತಿ ಬುದ್ಧಿವಂತಿಕೆಯಿಂದ ಭಗವಂತನ ಈ ಅರ್ಚನೆಯಲ್ಲಿ ತೊಡಗ್ತಾನೆ, ಅವನ ಎಲ್ಲ ಅಭಿಷ್ಟಗಳು ಪೂರ್ಣವಾಗ್ತವೆ. ಒಂದು ವೇಳೆ ಮಟ್ರಿಯಲ್ಲಿ ಇದ್ರೆ ಆಧ್ಯಾತ್ಮಿಕವಾಗಿ ಅವನು ಮರಳಿ ಭಗವದ್ಧಾಮಕ್ಕೆ ಹೋಗ್ತಾನೆ. ಇದನ್ನ ಇಲ್ಲಿ ಹೇಳಾಗಿದೆ, ತುಂಬಾ ಎಕ್ಸ್ಪ್ಲೇನ್ಡ್ ಇದೆ ಇದರಲ್ಲಿ. ಇನ್ನು ವಿಷ್ಣು ರಹಸ್ಯದಲ್ಲಿ those men who perform archana of Vishnu on this earth go to the eternal supreme place of Vishnu, which is full of bliss. ಯಾರು ಭಗವಂತನ ಅರ್ಚನೆಯನ್ನ ಮಾಡ್ತಾರೆ ಅವರು ಮರಳಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಸೊ ಇನ್ನು ಇದು ಏನಾಯ್ತು, ಪೂರ್ವಾಂಗ ಸಹಿತ ಅರ್ಚನೆ ಅಂದ್ರೆ ಎಲ್ಲವನ್ನ ಶುದ್ಧೀಕರಣ ಮಾಡಿಕೊಂಡು ಅರ್ಪಿಸೋದು. ಇನ್ನು ಪೂರ್ವಾಂಗ ಇಲ್ಲದೆ ಮಾಡುವಂತ ಪರಿಚರ್ಯ ಕಾರ್ಯಗಳು. ಪರಿಚರ್ಯ ಕಾರ್ಯಗಳು ಅಂತಂದ್ರೆ ಏನು, ಭಗವಂತನ ದೇವಸ್ಥಾನವನ್ನ ಅಲಂಕಾರ ಮಾಡೋದು, ಭಗವಂತನ ಅಲ್ಟರ್ ಅನ್ನ ಅಲಂಕಾರ ಮಾಡೋದು, ಅನಂತರ ಚಾಮರವನ್ನ, ಛತ್ರಿಯನ್ನ ಅಥವಾ ಗಾಯನವನ್ನ, ಹಾಡುಗಳನ್ನ ಹಾಡೋದು, ಇವೆಲ್ಲವೂ ಏನು ಅಂತಂತಂದ್ರೆ ಭಗವಂತನನ್ನ ರಾಜನಂತೆ, ದೇವಸ್ಥಾನದಲ್ಲಿ ಭಗವಂತ ಯಾರು, ರಾಜ, ರಾಜನಂತೆ ಪೂಜಿಸೋದು. ಇದು ಅರ್ಚನೆ. ಇದು ಏನಂತಂದ್ರೆ ಪರಿಚರ್ಯ. ಅರ್ಚನೆಗೆ ಪೂರ್ವಾಂಗದ ಪ್ರಿಪರೇಷನ್, ಪ್ಯೂರಿಫಿಕೇಶನ್ ಬೇಕು. ಆದ್ರೆ ಇವಕ್ಕೆಲ್ಲ ಏನು ಅಂತಂತಂದ್ರೆ ಇವು ಪರಿಚರ್ಯ ಕಾರ್ಯಗಳು. ಸೊ ಇನ್ನೊಂದು ಇಂಪಾರ್ಟೆಂಟು ಏನು ಅಂತಂದ್ರೆ, ಯಾರು ದೇವಸ್ಥಾನದಲ್ಲಿ ಒಂದು ಮುಹೂರ್ತ ಇರ್ತಾರೋ ಅಥವಾ ಅರ್ಧ ಮುಹೂರ್ತ, ಅಂದ್ರೆ ಒಂದು ಮುಹೂರ್ತ ಅಂದ್ರೆ 48 ನಿಮಿಷ, ಅರ್ಧ ಮುಹೂರ್ತ ಅಂತಂದ್ರೆ 24 ನಿಮಿಷ ಯಾರು ಇರ್ತಾರೆ ಅವ್ರು ಭಗವದ್ಧಾಮಕ್ಕೆ ಹೋಗ್ತಾರೆ. ಅದಕ್ಕೆ ನಾವು ಎಷ್ಟೊಂದು ಇಂಪಾರ್ಟೆಂಟ್ ದೇವಸ್ಥಾನಗಳನ್ನ ಯಾವಾಗ ನಾವು ಅದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಭಗವಂತನ ಸೇವೆ ನಿರಂತರವಾಗಿ ನಡೀತಾ ಇರಬೇಕು, ಶುದ್ಧ ಸ್ವಚ್ಛತೆ ಮತ್ತು ಸಮಯ ಪ್ರಜ್ಞೆ ಇವೆರಡೂ ಇರಬೇಕು. ಸೊ ವೆನ್ ವಾಟ್ ದೆನ್ ಟು ಸ್ಪೀಕ್ ಆಫ್ ದ ಪರ್ಸನ್ ಎಂಗೇಜ್ಡ್ ಇನ್ ಪರಿಚರ್ಯ ಆಫ್ ದ ಲಾರ್ಡ್. ಯಾವಾಗ ಒಂದು ಮುಹೂರ್ತ ಅಥವಾ ಅರ್ಧ ಮುಹೂರ್ತ ಅವನು ದೇವಸ್ಥಾನದಲ್ಲಿ ಇರೋದ್ರಿಂದ ಭಗವದ್ಧಾಮಕ್ಕೆ ಯೋಗ್ಯನಾಗ್ತಾನೆ. ಇನ್ನು ಅವನಿಗೆ ಡ್ರೆಸ್ ಹಾಕೋದಾಗ್ಲಿ, ಅವನಿಗೆ ಚಾಮರವನ್ನ ಗೀಸೋದಾಗ್ಲಿ, ಅವನಿಗೆ ನೈವೇದ್ಯವನ್ನ ಕೊಡೋದು, ಅರ್ಚನೆ ಮಾಡೋದು, ಇದರಲ್ಲಿ ತೊಡಗಿದ ವ್ಯಕ್ತಿಯ ಬಗ್ಗೆ ಹೇಳೋದೇನಿದೆ. ಇನ್ನೊಂದು ಕಡೆ 4ನೇ ಸ್ಕಂದದಲ್ಲಿ, ಬೈ ದ ಇನ್ಕ್ಲಿನೇಷನ್ ಟು ಸರ್ವ್ ದ ಲೋಟಸ್ ಫೀಟ್ ಆಫ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್, suffering humanity can immediately cleanse the dirt that has accumulated in their minds during innumerable births. ಆದ್ದರಿಂದಲೇ ನಾವು ಜನರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ಬೇಕು. ಒಂದು ಹೆಜ್ಜೆ ದೇವಸ್ಥಾನದಲ್ಲಿ ಇಟ್ಟರೂ ಕೂಡ ಎಷ್ಟೋ ಜನ್ಮದ ಪಾಪಗಳು ನಾಶ ಆಗ್ತವೆ. ಒಬ್ಬ ವ್ಯಕ್ತಿ ದೇವಸ್ಥಾನದಲ್ಲಿ ಬಂದು ಭಗವಂತನ ಸೇವೆ ಮಾಡುವುದಕ್ಕೆ ಒಂದು ಬಾರಿ ಇಚ್ಛೆ ಬಂದ್ರು ಸಾಕು. ನಾವು ನೋಡಿದ್ದೇವೆ ನಮ್ಮ ದೇವಸ್ಥಾನಕ್ಕೆ ಬರುವಂತ ಜನರು ಮೊದಲು ಏನೋ ಇದೆ ನೋಡ್ಬೇಕು ಅಂತ ಬರ್ತಾರೆ, ಸ್ವಲ್ಪ ಪ್ರಸಾದ ಸ್ವೀಕಾರ ಮಾಡ್ತಾರೆ, ಒಂದು ಪುಸ್ತಕ ಖರೀದಿ ಮಾಡ್ತಾರೆ,
ಕ್ರಮೇಣ ಅವರು ಗದಾಯ ಗೌರಚಂದ್ರ ಭಗವಂತನಿಗೆ ಅಟ್ಯಾಚ್ ಆಗ್ಬಿಡ್ತಾರೆ. ಸ್ಲೋಲಿ ಏನಿದೆ ಅಂತಂದ್ರೆ ಸಂಡೇ ಪ್ರೋಗ್ರಾಮ್ಗೆ ಬರೋದು, ಸಣ್ಣ ಸಣ್ಣ ಸೇವೆ ಮಾಡೋದು, ಭಗವಂತನ ಕೃಪೆ ಅವರಿಗೆ ಸಿಗ್ತದೆ. Like the Ganges water which emanates from the toes of the lotus feet of the Lord, such a process immediately cleanses the mind, and thus spiritual or Krishna consciousness gradually increases. ನಾವು ಯಾವಾಗ ಇಂಥ ಅವಕಾಶ ಕೊಡ್ತೇವೆ ಅವರಿಗೆ, ಸಣ್ಣ ಸಣ್ಣ ಸೇವೆಗಳು 1 ನಿಮಿಷ 2 ನಿಮಿಷ ಮಾಡ್ದಾಗೆ ಹೇಗೆ ಗಂಗೆ ಅಲ್ಲಿ ಸ್ನಾನ ಮಾಡೋರನ್ನ ಪವಿತ್ರಗೊಳಿಸ್ತಾಳೋ ಹಾಗೆ ದೇವಸ್ಥಾನಗಳು ಜನರನ್ನ ಪವಿತ್ರಗೊಳಿಸ್ತವೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಷ್ಣು ದೇಗುಲದ ಪ್ರದಕ್ಷಿಣೆ, ಅರ್ಚನೆ, ಆಮೇಲೆ ಪ್ರಭುಗಳ ಸೇವೆ ಅಂದ್ರೆ ಪರಿಚರ್ಯೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ಯಾರಾದ್ರೂ? ಪ್ರಭು ಸೇವೆಯನ್ನ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಎಸ್, ಬೇರೆ ಯಾರಾದ್ರೂ ಓದ್ತೀರಾ? ಇನ್ನು ಇದ್ದಾರಾ ಯಾರಾದ್ರೂ? ಕೃಷ್ಣ ಓದ್ಲಾ ಪ್ರಭು? ಓದಿ ಪ್ರಭು. ನರಸಿಂಹ ಗೌರ ಹರಿ ಪ್ರಭು ಓದಿ. Rendering service to the Lord. Yes. It is stated in the Vishnu Rahasya, any person who can arrange for service to the Lord in the same way that a king is given service by his attendants is surely elevated to the abode of Krishna after death. Actually, in India, the temples are just like a royal places. They are not ordinary buildings because the worship of Krishna should be performed in just the way that a king is worshipped in his palace. So in Vrindavana, there are many hundreds of temples wherein the deity is worshipped exactly like a king. In the Naradiya Purana, it is stated, if a person stays in the Lord's temple even for few moments, he can surely achieve the transcendental kingdom of God. The conclusion is that those who are rich men in society should construct beautiful temples and arrange for the worship of Vishnu, so that people may be attracted to visit such temples and thereby be offered the opportunity of dancing before the Lord or chanting the holy name of the Lord or else of hearing the holy name of the Lord. In this way, everyone will be given the chance to elevate himself to the kingdom of God. In other words, even a common man simply by visiting such a temple will be able to attain the highest benedictions, not to mention that devotees who are constantly engaged in the service of the Lord in full Krishna consciousness. Idu odbidla continue madla. In this connection, there is a statement in the 4th canto, 21st chapter, verse 31 of the Srimad Bhagavatam, wherein King Prithu says to his subjects, "My dear citizens, please note that the Supreme Personality of Godhead, Hari, is actually the deliverer of all fallen conditioned souls. No demigod can perform this act of delivering the conditioned souls because the demigods themselves are conditioned. A conditioned soul cannot deliver another conditioned soul. Only Krishna or his bona fide representative can deliver him. The Ganges water, which is flowing down from the toe of the Lord Vishnu, falls upon the earthly planet and other planets, and thereby delivers all the conditioned sinful living entities. So what need is there to speak of the deliverance of persons who are always engaged in the service of the Lord? There is no doubt about their liberation. Even if they have stocks of sinful activities for many births. In other words, a person who is engaged in the worship of the deities can minimize his stock of sinful reactions coming from many previous births. This process of worshipping the deity has already been described, and one should try to follow these rules and regulations seriously." Yes.
ತುಂಬಾ ಚೆನ್ನಾಗಿ ಓದಿದ್ರಿ ಪ್ರಭುಜಿ. ಇದು ಬಹಳ ಇಂಪಾರ್ಟೆಂಟ್. ನಾವು ಅದನ್ನ ಸೀರಿಯಸ್ಲಿ ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ಇಂತಹ ಒಂದು ಉತ್ತಮವಾದ ಅವಕಾಶವನ್ನ ಕಳ್ಕೊಳ್ತೀವಿ. ಆದ್ದರಿಂದ ಈ ಎಲ್ಲ ಭಕ್ತಿ ರಸಾಮೃತ ಸಿಂಧು ನಾನು ಎಲ್ಲಾ ಭಕ್ತರಿಗೆ ರಿಕ್ವೆಸ್ಟ್ ಮಾಡ್ಕೊತಾನೆ, ನೀವು ಈ ಪುಸ್ತಕವನ್ನ ಇಟ್ಕೊಳ್ಳಿ, ಶ್ಲೋಕ ಸಹಿತ ಬೇರೆಯವರಿಗೆ ಪ್ರೂಫ್ ಆಗಿ ಕೊಡಿ. ಯಾರಿಗಾದ್ರೂ ತಿಳ್ಕೊಳ್ಬೇಕು, ಕಲಿಬೇಕು, ಅಥವಾ ಏನಾದ್ರು ಯಾಕೆ ಇದನ್ನ ಮಾಡ್ಬೇಕು, ಯಾಕೆ ಇದನ್ನ ಮಾಡ್ಬೇಕು ತೋರಿಸಿ ನೋಡಿ, ದಿಸ್ ಈಸ್ ದ ಪ್ರೂಫ್. ಸೊ ನಾವು ಕೂಡ ಇದನ್ನ ಪಾಲನೆ ಮಾಡೋದ್ರಿಂದ, ಯಾಕಂತಂದ್ರೆ ಬಹಳಷ್ಟು ಅಡ್ಡಿಗಳು, ಆಬ್ಸ್ಟ್ಯಾಕಲ್ಸ್ ಬರ್ತಾವೆ ಯಾವಾಗ ನಾವು ಇದನ್ನ ಸರಿಯಾಗಿ ಪಾಲನೆ ಮಾಡೋದು. ಯಾವ ದೇವಸ್ಥಾನದಲ್ಲಿ ಇದನ್ನ ನಾವು ಪಾಲನೆ ಮಾಡ್ತೇವೆ ನಾವು ನೋಡ್ಬೋದು. ಅಲ್ಲಿಯ ಇದ್ದ ಎಲ್ಲ ಜನರಿಗೆ ನಾವೊಂದು ಈ ಜನ್ಮ ಮೃತ್ಯು ಜರಾವ್ಯಾಧಿಯ ಅಪಾಯದಿಂದ ತಪ್ಪಿಸಿದಾಗ ಆಗುತ್ತೆ. ಸೊ ಏನಾದ್ರೂ ಪ್ರಶ್ನೆ ಇದನ್ನ ಯಾರಿಗಾದ್ರು, ಅಥವಾ ಕಮೆಂಟ್ಸ್ ಏನಾದ್ರು ಇತ್ತು ಅಂತಂದ್ರೆ? ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂತ ಅನ್ಸುತ್ತೆ. ಸುರೇಶ್ವರಿ ಮಾತಾಜಿ ಕೇಳಿಸ್ತಾ ಇದ್ದೇನಾ? ಸರಿಯಾಗಿ ಇದು ಆಗ್ತಾ ಇದ್ದೇನಾ? ಪ್ರಭುಜಿ ಕೇಳಿಸ್ತಾ ಇದೆ. ಪ್ರಭು, ಇಲ್ಲಿ ಒಂದು ಪಾಯಿಂಟ್, No God can perform this act of delivering the conditioned souls because the demigods themselves are conditioned. Correct. The conditioned soul cannot deliver another conditioned soul. Yes. Only Krishna or his bona fide representative can deliver him. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಪ್ರಭು? ಹೌದು ಹೌದು. ಯಾಕಂತಂದ್ರೆ ಅದಕ್ಕಾಗಿ ಈ ಆಧ್ಯಾತ್ಮಿಕ ಗುರುಗಳ ಒಂದು ಮಹತ್ವ ನಾವು ಅರ್ಥ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಯಾರೇ ದೇಖೋ ತಾರೆ ಕಹ ಕೃಷ್ಣ ಉಪದೇಶ್ ಅಮಾರಾಜ್ಞಾ ಗುರು ಹಯ್ಯ ತಾರೇ ದೇಶ್. ನಾನು ಆಜ್ಞೆ ಕೊಡ್ತೇನೆ, ನೀವು ಗುರುಗಳಾಗಿ ಬೇರೆಯವ್ರನ್ನ ಉದ್ಧಾರ ಮಾಡಿ. ಗುರುವಿನ ಸ್ಥಾನ ಎಂಥದ್ದಿದೆ. ಗುರು ಮೀನ್ಸ್ ಹೆವಿ. ಸೊ ಚೈತನ್ಯ ಮಹಾಪ್ರಭುಗಳ ಈ ಧನ್ಯ ಕಲಿಯುಗದಲ್ಲಿ ನಮಗೆ ಇಂತಹ ಅವಕಾಶ ಕೊಡ್ತಾ ಇದ್ದಾರೆ. ಭಾರತ ಭೂಮಿಲಿ ಜನ್ಮಲಿಯೋ ಯಾರ ಜನ್ಮ ಸಾರ್ಥಕ ಕುಲಿ ಪಕ್ಕರೋ ಪರೋಪಕಾರ. ಮೊದಲು ನಿಮ್ ಜನ್ಮ ಸಾರ್ಥಕ ಮಾಡ್ಕೊಳ್ಳಿ, ಕೃಷ್ಣ ತತ್ವ ತಿಳ್ಕೊಳ್ಳಿ, ಆಮೇಲೆ ಬೇರೆಯವರಿಗೆ ಇದನ್ನ ಕಲಿಸಿ ಅವರೆಲ್ಲರೂ ಉದ್ಧಾರ ಆಗ್ತಾರೆ. ಹೀಗೆ ಪೃಥ್ವಿ ಆಚೆ ಜೊತೆ ನಗರಾದಿ ಗ್ರಾಮ್ ಸರ್ವತ್ರ ಪ್ರಚಾರ ವೈಭವ ಮೊರ ನಾಮ್. ಅದು ಸಾಧ್ಯ ಆಗತ್ತೆ. ನಾನ್ ಚೈತನ್ಯ ಮಹಾಪ್ರಭು ಹೇಳ್ತದೆ, ನಾನು ನನ್ನ ಹತ್ರ 1-2 ಕೈಗಳಿವೆ, ಎಷ್ಟು ಜನರಿಗೆ ನಾನು ಹಣ್ಣನ್ನ ಕೊಡ್ಬೋದು, ನೀವು ಕೊಡಿ, ನಾನು ಹೇಳ್ತೇನೆ, ನೀವು ಕೊಡಿ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳ ಅನುಗಾಮಿನಿಗಳಾಗ್ಬೇಕು ನಾವು. ಭಗವಂತ ಮಾತ್ರ ನಮ್ಮನ್ನ ಉದ್ಧಾರ ಮಾಡೋದಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ಗೆ ಹೋಗೋಣ. ಏನಾದ್ರು ಯಾರ್ದು ಪ್ರಶ್ನೆ ಇಲ್ಲ ಅಂತಂದ್ರೆ ಗಾಯನ. ಹರೇ ಕೃಷ್ಣ ಪ್ರಭುಜಿ. ಶೇರ್ ಮಾಡ್ಕೋಬೇಕು ಅನ್ಕೊಂಡೆ ಪ್ರಭು. ನಮ್ ಗುರು ಮಹಾರಾಜ್ ಒಂದು ಇದು ಬಂದಿತ್ತು ಪ್ರಭುಜಿ. ಅದರಲ್ಲಿ ಗುರು ಮಹಾರಾಜ್ ಹೇಳ್ತಾರೆ, ನನ್ನ ವೀಕ್ನೆಸ್ ಏನಂದ್ರೆ ನನ್ನ ಎಲ್ಲಾ ಡಿಸೈಪಲ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ತುಂಬಾ ಇಷ್ಟಪಡ್ತೀನಿ, ಎಲ್ಲರನ್ನು ನಾನು ಭಗವದ್ಧಾಮ ಕರ್ಕೊಂಡು ಹೋಗ್ಬೇಕಂತ ಆಸೆ ನನಗೆ ಅಂತ ಹೇಳಿದ್ರು ಗುರು ಮಹಾರಾಜ್ ಹೇಳಿದ್ದಾರೆ. ಚಾಯ್ ಗುರು ಮಹಾರಾಜ್ ಅವರ ಮಹಾನತೆ. ಗುರು ಮಹಾರಾಜ್ ಹೇಳ್ತಾರೆ, ನನಗೆ ಶಿಲಾ ಪ್ರಭುಪಾದ ನನ್ನ ಗುರುಗಳು 50,000 ಶಿಷ್ಯರನ್ನ ನೀನು ಮಾಡ್ಬೇಕು ಅಂತ ಹೇಳಿದಾಗ, ಇದರ ಇನ್ನೊಂದು ಅರ್ಥದಲ್ಲಿ 50,000 ಬದ್ಧ ಜೀವಿಗಳನ್ನ ಮರಳಿ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ಬೇಕು. ಆ ಜವಾಬ್ದಾರಿಯನ್ನ ನಾನು ತಗೊಂಡಿದ್ದೀನಿ. ಯಾರು ಇದ್ದಾರೆ ಜಗತ್ನಲ್ಲಿ ಆ ಜವಾಬ್ದಾರಿ, ಒಬ್ಬನ್ನ ತೆಗೆದುಕೊಂಡು ಹೋಗೋದು ಎಷ್ಟು ಕಷ್ಟ. ಗುರು ಮಹಾರಾಜ್ ಹೇಳ್ತಾರೆ, ನಾನು 50,000 ಬದ್ಧ ಜೀವಿಗಳನ್ನ ಮರಳಿ ಭಗವದ್ಧಾಮಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೀನಿ. ಹರಿಬೋ ಅಲ್ವಾ? ಸೊ ಅದಕ್ಕೆ ಕೃಷ್ಣನೇ ಆಧ್ಯಾತ್ಮಿಕ ಗುರುಗಳ ಒಂದು ರೂಪದಲ್ಲಿ ನಮಗೆ ಹೊರಗಡೆಯಿಂದ ಮತ್ತು ಒಳಗಡೆಯಿಂದ ಗೈಡೆನ್ಸ್ ಕೊಡ್ತಾನೆ.
ಅದಕ್ಕೆ ನಾವೆಲ್ಲರೂ ಭಾಗ್ಯವಂತರು. ಯಾರು ಭಕ್ತಿ ಶಾಸ್ತ್ರ ಕಲಿತಾ ಇದ್ದೀವಿ, ಯಾರು ಭಗವಂತನ ಸೇವೆಗೆ ಬರ್ತಾ ಇದ್ದೀವಿ. ಇದು ಎಷ್ಟೋ ಜನ್ಮದ ಸುಕೃತಿ, ಗುರು ಹಿರಿಯರ ಆಶೀರ್ವಾದ ನಮ್ಗೆ ಇದು ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ನೈಸ್ ಕಮೆಂಟ್ಸ್. ನೆಕ್ಸ್ಟ್ ಗಾಯನ ಯಾರು ಓದ್ತೀರಿ? ರಂಗಮಯ್ಯ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಓದಿ. ಗಾಯನ ಭಗವಂತನನ್ನು ಕುರಿತು ಹಾಡುವುದಕ್ಕೆ ಸಂಬಂಧಿಸಿದಂತೆ ಲಿಂಗ ಪುರಾಣದಲ್ಲಿ ವಚನವೊಂದಿದ್ದು ಅದು ಹೀಗಿದೆ. ಪ್ರಭುವಿನ ಮಹಿಮೆಗಳನ್ನ ಹಾಡುವುದರಲ್ಲಿ ಸದಾ ಮಗ್ನನಾಗಿರುವ ಬ್ರಾಹ್ಮಣನು ದೇವೋತ್ತಮ ಪುರುಷನಿರುವ ಧಾಮಕ್ಕೆ ಉನ್ನತಿ ಪಡೆಯುವುದು ನಿಶ್ಚಯ. ಶಿವನು ಸಲ್ಲಿಸುವ ಪ್ರಾರ್ಥನೆಗಳಿಗಿಂತ ಮಿಗಿಲಾಗಿ ಕೃಷ್ಣನು ಈ ಗಾಯನವನ್ನ ಮೆಚ್ಚಿಕೊಳ್ಳುತ್ತಾನೆ. ಕಂಟಿನ್ಯೂ ಮಾಡುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್. ಲಿಂಗ ಪುರಾಣದಲ್ಲಿ ಇದರ ಒಂದು ಇದು ಬರ್ತದೆ. ಬ್ರಾಹ್ಮಣೋ ವಾಸುದೇವಾಖ್ಯಂ ಗಾಯಮಾನೋ ಅನಿಶಾಂ ಪರಂ ಹರೇ ಸಾಲೋಕ್ಯಮಾಪ್ನೋತಿ ರುದ್ರ ಗಣಾಧಿಕಂ ಭವೇತ್. Even the Brahmana who sings continuously in front of Vasudeva attains the planet of Vishnu. The singing is greater than Shiva himself singing. ಲಿಂಗ ಪುರಾಣದಲ್ಲಿ ಭಗವಂತನ ಗಾಯನವನ್ನ, ಭಗವಂತನ ಮುಂದೆ ಯಾರು ನಿರಂತರ ಗಾಯನ ಮಾಡ್ತಾ ಇದ್ದಾರೆ ಅವರು ಭಗವದ್ಧಾಮಕ್ಕೆ ಹೋಗ್ತಾರೆ. ಭಗವಂತನಿಗೆ ಈವನ್ ಏನು ಅಂತಂತಂದ್ರೆ ದಿಸ್ ಸಿಂಗಿಂಗ್ ಇಸ್ ಗ್ರೇಟರ್ ದೆನ್ ಶಿವ ಹಿಮ್ಸೆಲ್ಫ್ ಸಿಂಗಿಂಗ್. ಸೊ ಆದ್ದರಿಂದ ನಾವು ಭಗವಂತನ ಮುಂದೆ ಹಾಡುಗಳನ್ನ ಹಾಡಬೇಕು. ಸಿಂಗಿಂಗ್ ಸಾಂಗ್ಸ್ ಈಸ್ ಫಾರ್ಬಿಡನ್ ಫಾರ್ ದ ಬ್ರಾಹ್ಮಣ. ಸೊ ದ ಸೆಂಟೆನ್ಸ್ ಮೀನ್ಸ್ ಈವನ್ ದ ಬ್ರಾಹ್ಮಣ, ದಿಸ್ ಸಿಂಗಿಂಗ್ ಬಿಫೋರ್ ದ ಲಾರ್ಡ್ ಈಸ್ ಗ್ರೇಟರ್ ದೆನ್ ಶಿವ ಸಿಂಗಿಂಗ್. ಸೊ ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಹಾಡುಗಳನ್ನ ಹಾಡೋದಕ್ಕೆ ಒಂದು ಅವಕಾಶ ಇಲ್ಲ. ಆದ್ರೆ ಅವರು ಕೂಡ ಭಗವಂತನ ಅಂದ್ರೆ ಮಂತ್ರೋಚ್ಚಾರಣೆಯಿಂದ ಭಗವಂತನ ಸೇವೆ ಮಾಡ್ತಾ ಇರ್ತಾರೆ. ಅಂಥವರು ಕೂಡ ಭಗವಂತನ ಗಾಯನ ಮಾಡಿದ್ದಲ್ಲಿ ಆ ಗಾಯನ ಶಿವ ಏನಿದ್ದಾನೆ ಶಿವನ ಹಾಡಿನಿಗಿಂತ ಹೆಚ್ಚು ಪ್ರಿಯವಾಗ್ತದೆ ಭಗವಂತನಿಗೆ. ಅಂತಂದ್ರೆ ಎಲ್ಲರೂ ಹಾಡಬೇಕು, ಈವನ್ ಬ್ರಾಹ್ಮಣರು ಕೂಡ ಹಾಡಿದ್ದು ಭಗವಂತನಿಗೆ ಲೈಕ್ ಆಗ್ತದೆ. ಸಂಕೀರ್ತನೆ ಸಂಕೀರ್ತನೆಯನ್ನ ಯಾರು ಹೇಳಿ ಓದ್ತೀರಾ? ಹೇ ಕೃಷ್ಣ ಓದ್ತೀನಿ ಪ್ರಭು. ಓದಿ. ಸಂಕೀರ್ತನೆ ಪ್ರಭುವಿನ ಕಾರ್ಯಗಳು, ಗುಣ, ರೂಪ ಇತ್ಯಾದಿಗಳ ಮಹಿಮೆಯನ್ನು ಕುರಿತು ವ್ಯಕ್ತಿಯೊಬ್ಬನು ಉಚ್ಚ ಸ್ವರದಲ್ಲಿ ಜಪಿಸಿದಾಗ ಅದನ್ನು ಸಂಕೀರ್ತನೆ ಎನ್ನುತ್ತಾರೆ. ಪ್ರಭುವಿನ ಪವಿತ್ರನಾಮವನ್ನು ಸಾಮೂಹಿಕವಾಗಿ ಜಪಿಸುವುದನ್ನು ಕೂಡ ಸಂಕೀರ್ತನೆ ಎಂಬ ಶಬ್ದವು ಸೂಚಿಸುತ್ತದೆ. ಸಮೂಹ ಸಂಕೀರ್ತನೆಯನ್ನು ಕುರಿತ ಹಾಗೆ ವಿಷ್ಣು ಧರ್ಮದಲ್ಲಿ ಒಂದು ಉಕ್ತಿ ಇದೆ. ಪ್ರಿಯ ರಾಜನೇ, ಕೃಷ್ಣ ಎಂಬ ಈ ಶಬ್ದವು ಎಷ್ಟು ಮಂಗಳಕರದಾಯಕವೆಂದರೆ ಆ ಹೆಸರನ್ನು ಉಚ್ಚರಿಸುವ ಯಾವುದೇ ವ್ಯಕ್ತಿಯು ಹಲವು ಜನ್ಮಗಳಲ್ಲಿ ಸಂಚಯಿತವಾದ ಪಾಪ ಕಾರ್ಯ ಪರಿಣಾಮಗಳನ್ನು ಆ ಕ್ಷಣವೇ ನೀಗಿಕೊಳ್ಳುತ್ತಾನೆ. ಇದು ನಿಶ್ಚಯ. ಚರಿತಾಮೃತದಲ್ಲಿ ಹೀಗೊಂದು ವಚನವಿದೆ: ಮನುಷ್ಯನು ಮಾಡಲು ಸಾಧ್ಯವೇ ಆಗದಷ್ಟು ಪಾಪ ಕಾರ್ಯಗಳ ಫಲವನ್ನು ಒಂದು ಬಾರಿ ಮಾಡುವ ಕೃಷ್ಣನ ಪವಿತ್ರನಾಮ ಸಂಕೀರ್ತನೆಯು ತಡೆಗಟ್ಟುತ್ತದೆ. ಪಾಪ ಮಾಡುವ ಪ್ರವೃತ್ತಿಯುಳ್ಳ ಮನುಷ್ಯನು ಎಷ್ಟೆಷ್ಟೋ ದುಷ್ಕಾರ್ಯಗಳನ್ನು ಮಾಡಬಹುದು. ಆದರೆ ಒಂದೇ ಒಂದು ಬಾರಿ ಕೃಷ್ಣನಾಮ ಜಪಿಸಿದ್ದರಿಂದ ಹೋಗುವಷ್ಟು ಪಾಪವನ್ನು ಮಾಡುವುದು ಅವನಿಗೆ ಸಾಧ್ಯವೇ ಇಲ್ಲ. ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಮಹಾರಾಜನು ಭಗವಂತನನ್ನು ಕುರಿತು ನುಡಿದ ಪ್ರಾರ್ಥನಾ ವಾಕ್ಯಗಳು ಎಂತಿವೆ: ಪ್ರಿಯ ಪ್ರಭು ನರಸಿಂಹನೇ, ನಾನು ನಿನ್ನ ದಾಸನ ಸ್ಥಾನಕ್ಕೆ ಏರಬಲ್ಲೆನಾದರೆ ನಿನ್ನ ಲೀಲಾ ಕಾರ್ಯಗಳನ್ನು ಕುರಿತು ಶ್ರವಣ ಮಾಡುವುದು ಸಾಧ್ಯವಾಗುತ್ತದೆ. ನೀನು ಪರಮ ಗೆಳೆಯ, ಪರಮ ಪೂಜಾರ ಮೂರ್ತಿ. ನಿನ್ನ ಲೀಲೆಗಳು ಲೋಕೋತ್ತರವಾದವು. ಈ ಲೀಲಾ ಪ್ರಸಂಗಗಳನ್ನು ಕೇಳುವ ಮಾತ್ರದಿಂದಲೇ
ವ್ಯಕ್ತಿಯು ತನ್ನೆಲ್ಲ ಪಾಪ ಕಾರ್ಯಗಳಿಂದ ಪ್ರತಿರೋಧ ಒಡ್ಡಬಹುದು. ಆದ್ದರಿಂದ ನಾನು ಅಂತಹ ಪಾಪ ಕಾರ್ಯಗಳನ್ನು ಲಕ್ಷಿಸುವುದೇ ಇಲ್ಲ, ಏಕೆಂದರೆ ನಾಮಶ್ರವಣ ಮಾತ್ರದಿಂದಲೇ ಐಹಿಕ ಮೋಹದ ಸಕಲ ಕಲ್ಮಶಗಳಿಂದ ನಾನು ಹೊರಬರುವುದು ನಿಶ್ಚಯ. ಪ್ರಭುವಿನ ಲೀಲಾ ಕಾರ್ಯಗಳನ್ನು ಕುರಿತು ಅಲ್ಲಿ ವ್ಯಕ್ತಿಯು ತನ್ನೆಲ್ಲ ಪಾಪ ಕರ್ಮಗಳಿಗೂ ಪ್ರತಿರೋಧ, ಅಂದ್ರೆ ಎಲ್ಲ ಪಾಪ ಕರ್ಮಗಳಿಗೆ ಅಡ್ಡಿ ಮಾಡಬಹುದು, ಪ್ರತಿರೋಧ ಮಾಡಬಹುದು. ಆ ಲೀಲಾ ಪ್ರಸಂಗಗಳನ್ನು ಕೇಳುವ ಮಾತ್ರದಿಂದಲೇ ವ್ಯಕ್ತಿಯು ತನ್ನೆಲ್ಲ ಪಾಪ ಕರ್ಮಗಳಿಗೂ ಪ್ರತಿರೋಧ ಒಡ್ಡಬಹುದು. ಕಂಟಿನ್ಯೂ ಮಾಡಲ ಪ್ರಭು? ಪ್ರಭುವಿನ ಲೀಲಾ ಕಾರ್ಯಗಳನ್ನು ಕುರಿತ ಹಾಗೆ ಅನೇಕಾನೇಕ ಹಾಡುಗಳಿವೆ. ಉದಾಹರಣೆಗೆ ಬ್ರಹ್ಮನು ಹಾಡಿದ ಬ್ರಹ್ಮ ಸಂಹಿತೆ ಇದೆ, ನಾರದ ಮುನಿಗಳು ಹಾಡಿದ ನಾರದ ಪಂಚರಾತ್ರ ಉಂಟು, ಶುಕಮುನಿಗಳು ಹಾಡಿದ ಶ್ರೀಮದ್ ಭಾಗವತವಿದೆ. ಈ ಹಾಡುಗಳನ್ನು ಕೇಳುವವನು ಐಹಿಕ ಕಲ್ಮಶದ ಸಂಕೋಲೆಗಳಿಂದ ಸುಲಭವಾಗಿ ಬಿಡಿಸಿಕೊಳ್ಳಬಹುದು. ಭಗವಂತನನ್ನು ಕುರಿತ ಈ ಹಾಡುಗಳನ್ನು ಕೇಳಲು ಯಾವ ಕಷ್ಟ ಇರಬಾರದು. ಆ ಹಾಡುಗಳು ಕೋಟ್ಯವಧಿ ವರ್ಷಗಳಿಂದ ಹರಿದು ಬಂದಿವೆ ಮತ್ತು ಜನ ಅವುಗಳನ್ನು ಇಂದಿಗೂ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಹಾಗಿರುವಾಗ ಈಗ ನಾವೇಕೆ ಆ ಹಾಡುಗಳನ್ನು ಪೂರ್ಣ ಪ್ರಯೋಜನ ಪಡೆದು ಮುಕ್ತರಾಗಬಾರದು? ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದಲ್ಲಿ ನಾರದ ಮುನಿಗಳು ಅವರ ಶಿಷ್ಯ ವ್ಯಾಸರಿಗೆ ಹೀಗೆ ಉಪದೇಶ ನೀಡುತ್ತಾರೆ. ಪ್ರಿಯ ವ್ಯಾಸರೇ, ನೀವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ತಪೋವೃತಾದಿಗಳಲ್ಲಿ ವೇದಾಧ್ಯಯನ, ಯಜ್ಞ, ವೇದ ಮಂತ್ರ, ಜಪ, ಲೋಕೋತ್ತರ ಜ್ಞಾನದ ಊಹಾಪೋಹ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುವ ವ್ಯಕ್ತಿಗಳು ತಮ್ಮ ಈ ಎಲ್ಲ ಪುಣ್ಯ ಕಾರ್ಯಗಳಿಂದ ಭಕ್ತರ ಸಂಘವನ್ನು ಸಂಪಾದಿಸಿ ಪ್ರಭುವಿನ ಮಹಿಮೆಗಳನ್ನು ಹಾಡಿದರೆ ಸಾಕು. ಪ್ರಭು ವೈಭವದ ಸಂಕೀರ್ತನೆಯು ಜೀವಿಯ ಅಂತಿಮ ಕಾರ್ಯವೆಂಬುದನ್ನು ಇಲ್ಲಿ ಸೂಚಿಸಲಾಗಿದೆ ಅಷ್ಟೇ. ಹರೇ ಕೃಷ್ಣ. ತುಂಬಾ ಇಂಪಾರ್ಟೆಂಟು, ನಾವು ಇದನ್ನ ತಿಳಿದುಕೊಳ್ಬೇಕು. ಇನ್ನೊಂದು ಕಡೆ ಹೇಳ್ತಾರೆ, ಯಾರು ಭಗವಂತನ ಭಕ್ತಿ ಸೇವೆಗೆ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಅವನು ಎಲ್ಲ ದಾನ, ತಪ, ಎಲ್ಲ ಕಾರ್ಯಗಳನ್ನ ಪೂರ್ಣಗೊಳಿಸಿ, ಎಲ್ಲ ವೇದಗಳ ಅಧ್ಯಯನವನ್ನ ಪೂರ್ಣಗೊಳಿಸಿ ಈ ಕಾರ್ಯದಲ್ಲಿ ದೃಢವಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ನಾವಿಲ್ಲಿ ನೋಡ್ತೇವೆ, ವಿಷ್ಣು ಧರ್ಮದಲ್ಲಿ ಏನ್ ಹೇಳ್ತದೆ, ಪ್ರಿಯ ರಾಜನೇ, ಕೃಷ್ಣ ಎಂಬ ಈ ಶಬ್ದವು ಎಷ್ಟು ಮಂಗಳದಾಯಕವೆಂದರೆ ಆ ಹೆಸರನ್ನು ಉಚ್ಚರಿಸುವ ಯಾವುದೇ ವ್ಯಕ್ತಿಯು ಹಲವು ಜನ್ಮಗಳಲ್ಲಿ ಸಂಚಯಿತವಾದ ಪಾಪ ಕಾರ್ಯ ಪರಿಣಾಮಗಳನ್ನು ಆ ಕ್ಷಣವೇ ನೀಗಿಸಿಕೊಳ್ಳುತ್ತಾನೆ. ಸೊ ಭಗವಂತನ ನಾಮದ ಮಹಿಮೆ ಚೈತನ್ಯ ಚರಿತಾಮೃತದಲ್ಲಿ ಮನುಷ್ಯನು ಮಾಡಲು ಸಾಧ್ಯವೇ ಆಗದಷ್ಟು ಪಾಪ ಕಾರ್ಯಗಳ ಫಲವನ್ನು ಒಂದು ಬಾರಿ ಮಾಡುವ ಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆಯು ತಡೆಗಟ್ಟುತ್ತದೆ. ನಾವಿವಾಗ ಪ್ರಾಕ್ಟಿಕಲಿ ನೋಡ್ತೇವೆ. ಯಾವಾಗ ಹರಿನಾಮ ಸಂಕೀರ್ತನೆಗೆ ಎಲ್ಲ ಶಿವಮೊಗ್ಗದಲ್ಲಿನೂ ಕೂಡ ಹೋಗ್ತಾರೆ, ಮೈಸೂರಿನಲ್ಲಿನೂ ಕೂಡ ಹೋಗ್ತಾರೆ, ಬೇರೆ ಕಡೆ ಎಲ್ಲ ಕಡೆ ಚಿತ್ರದುರ್ಗದಲ್ಲಿ ಹೋಗ್ತಾರೆ. ಬಹಳಷ್ಟು ಜನರು ಹೃದಯದಿಂದ ಸ್ವಾಗತಿಸ್ತಾರೆ. ಅವರಿಗೆ ಬೇರೆ ಬೇರೆ ಒಂದು ಭೌತಿಕ ಮೋಡ್ನಿಂದ ಕೆಲವೊಂದ್ಸಾರಿ ಅಷ್ಟೊಂದು ಪ್ರತಿಕ್ರಿಯೆ ಒಡ್ಡದಿದ್ದರೂ ಹೃದಯದಲ್ಲಿ ಅವರಿಗೆ ಅಪ್ರಿಸಿಯೇಷನ್ ಇರುವುದು ಅವ್ರ ಮುಖದ ಮೇಲೆ ಗೊತ್ತಾಗುತ್ತೆ. ಆದ್ದರಿಂದ ಹರಿನಾಮ ಸಂಕೀರ್ತನೆ ಬಹಳ ಪ್ರಾಮುಖ್ಯ ಇದೆ. ಅದಕ್ಕೆ ಈ ಒಂದು ಕಲಿಯುಗದಲ್ಲಿ ಯುಗಧರ್ಮ ಹರಿನಾಮ ಸಂಕೀರ್ತನ. ಸೊ 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾನೆ, ಏನು ಅಂತಂದ್ರೆ, ಹರಿನಾಮ ಸಂಕೀರ್ತನದಲ್ಲಿ ಯಾರು ತೊಡಗ್ತಾರೆ ಅವರು ಎಲ್ಲ ತಮ್ಮ ಪಾಪ ಕರ್ಮಗಳಿಗೆ ಪ್ರತಿರೋಧ ಒಡ್ಡಬಹುದು. ಅದರ ಪಾಪ ಕರ್ಮಗಳು, ಅವುಗಳ ಫಲಗಳು ನಾಶವಾಗ್ತವೆ. ಆದ್ದರಿಂದ ನಾನು ಅಂತಹ ಪಾಪ ಕಾರ್ಯಗಳನ್ನು ಲಕ್ಷಿಸುವುದೇ ಇಲ್ಲ, ಏಕೆಂದರೆ ನಾನು ಶ್ರವಣ ಮಾತ್ರದಿಂದಲೇ ಐಹಿಕ ಮೋಹದ ಸಕಲ ಕಲ್ಮಶಗಳಿಂದ ನಾನು ಹೊರಬರುವುದು ನಿಶ್ಚಯ. ನೋಡಿ, ಶ್ರೀಲ ಪ್ರಭುಪಾದರು ಎಂತಹ ಮಹಾನ್ ಒಂದು ಸಾಧನವನ್ನ ನಮಗೆ ಕೊಟ್ಟಿದ್ದಾರೆ. ಅದು ಹರಿನಾಮ ಸಂಕೀರ್ತನೆ, ಹರಿನಾಮದ ಜಪ. ಇದನ್ನ ಮಾಡೋದ್ರಿಂದಲೇ ನಾವು ನಮ್ಮ ಎಲ್ಲ ಪಾಪ ಕರ್ಮಗಳಿಗೂ ಪ್ರತಿರೋಧವನ್ನ
ಆದ್ದರಿಂದ ನಾವು ಇವತ್ತು ಇದನ್ನ ನಾವು ನಾರ್ಮಲಿ ಮಾಡ್ತಿರ್ತೇವೆ ಡೆಫಿನೆಟ್ಲಿ. ಹೇಗೆ ನೀವು ಔಷಧಿಯನ್ನ ತೆಗೆದುಕೊಂಡಾಗ ಆ ಔಷಧಿಯ ಮಹತ್ವ, ಅದರ ಒಂದು ಏನೇನು ಔಷಧ ಅದರಲ್ಲಿ ಸೇರಿದೆ, ಕೆಮಿಕಲ್ಸ್ ಕಾಂಬಿನೇಷನ್ಸ್ ಏನೇನಿದೆ ಅದು ಗೊತ್ತಿಲ್ಲದೆ ಇದ್ರೂ ಕೂಡ ಕೆಲಸ ಮಾತ್ರ ಮಾಡ್ತದೆ. ಅದೇ ರೀತಿ ಹರಿನಾಮ ಸಂಕೀರ್ತನೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಮಾಡಿದಾಗ ಅದರ ಒಂದು ಪ್ರಭಾವ ಬಿದ್ದೇ ಬೀಳ್ತದೆ. ಆದಾಗ್ಯೂ ಕೂಡ ನಾವು ಯಾವಾಗ ಇದನ್ನ ತಿಳ್ಕೊಂಡು ಮಾಡ್ತೇವೆ ಅದು ಇನ್ನಷ್ಟು ಹೆಚ್ಚಿನ ಪ್ರಭಾವ ನಮ್ಮ ಮೇಲೆ ಬೀಳ್ತದೆ. ಕೊನೆಯದು ಶ್ರೀಮದ್ ಭಾಗವತದ 1ನೇ ಸ್ಕಂದದಲ್ಲಿ ನಾರದ ಮುನಿಗಳು ಶಿಷ್ಯ ವ್ಯಾಸರಿಗೆ ಹೇಳ್ತಾರೆ, ಪ್ರಿಯ ವ್ಯಾಸರೇ, ನೀವು ತಿಳಿದುಕೊಳ್ಳಬೇಕಾದ್ದೇನೆಂದರೆ ತಪೋವೃತ್ತಾದಿಗಳಲ್ಲಿ ವೇದಾಧ್ಯಯನ, ಯಜ್ಞ, ವೇದ ಮಂತ್ರ, ಜಪ, ಲೋಕೋತ್ತರ ಜ್ಞಾನದ ಊಹಾಪೋಹ, ದಾನ ಕಾರ್ಯದಲ್ಲಿ ತೊಡಗುವ ವ್ಯಕ್ತಿಗಳು ತಮ್ಮ ಈ ಎಲ್ಲ ಪುಣ್ಯ ಕಾರ್ಯಗಳಿಂದ ಭಕ್ತರ ಸಂಘವನ್ನು ಸಂಪಾದಿಸಿ ಪ್ರಭುವಿನ ಮಹಿಮೆಗಳನ್ನು ಹಾಡಿದರೆ ಸಾಕು. ಪ್ರಭು ವೈಭವದ ಸಂಕೀರ್ತನೆಯು ಜೀವಿಯ ಅಂತಿಮ ಕಾರ್ಯವೆಂಬುದನ್ನು ಇಲ್ಲಿ ಸೂಚಿಸಲಾಗಿದೆ ಅಷ್ಟೇ. ಸೊ ಇದೆಲ್ಲ ಮಾಡಿದ ಮೇಲೆ ಕೊನೆಗೆ ನಾವು ಯಾವಾಗ ಸಂಕೀರ್ತನೆಯನ್ನ ಮಾಡ್ತೇವೆ, ಆ ಸಂಕೀರ್ತನೆ ಏನಿದೆ ಆ ಎಲ್ಲ ಮಾಡುವುದರ ಫಲವನ್ನ ನಮಗೆ ಕೊಡ್ತದೆ. ಸೊ ಇದರಿಂದ ಏನಾಗುತ್ತೆ, ಈ ಎಲ್ಲಾ ಪುಣ್ಯ ಕಾರ್ಯಗಳನ್ನ ಮಾಡೋದ್ರಿಂದ ನಮ್ಗೆ ಶುದ್ಧ ಭಕ್ತರ ಸಂಘ ಸಿಗ್ತದೆ. ಇಂತಹ ಭಾಗ್ಯವಂತರು ನಾವು. ಇವಾಗ ಈ ಯೂಟ್ಯೂಬ್ ನಲ್ಲಿ ಮಹಾರಾಜರು ಈಸ್ ಭಕ್ತಿ ನಿರಂಜನ್ ಮಹಾರಾಜರವ್ರದ್ದು ಕೀರ್ತನೆ ಬರ್ತದೆ, ಭಕ್ತಿ ಬಿ ಗೋವಿಂದ ಮಹಾರಾಜ್ ಅವರದ್ದು ಕೀರ್ತನೆ ಬರ್ತದೆ. ಡೈರೆಕ್ಟ್ ಆಗಿ ನಮ್ಗೆ ಯಾವಾಗ ಸಮಯ ಸಿಗ್ತದೆ ಕೇಳಬಹುದು ಮತ್ತು ಹಾಡಬಹುದು. ಇದು ಈ ಕಲಿಯುಗದ ಶ್ರೀ ಚೈತನ್ಯ ಮಹಾಪ್ರಭುಗಳ ಒಂದು ಗ್ರೇಟೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಇನ್ನು ಜಪದ ಬಗ್ಗೆ ಏನಾದ್ರೂ ಪ್ರಶ್ನೆ ಇದೆಯಾ? ಸಂಕೀರ್ತನೆ ಬಗ್ಗೆ ಯಾರಿಗಾದ್ರೂ? ಎಲ್ಲರೂ ಸಂಕೀರ್ತನೆ ಮಾಡ್ಬೇಕು. ಮನೆಯಲ್ಲಿ ಪ್ರತಿ ದಿವಸ ಇಲ್ಲ, ದೇವಸ್ಥಾನದಲ್ಲಿ ಪ್ರತಿ ವಾರ ಯಾವಾಗ ಯಾವಾಗ ಅವಕಾಶ ಸಿಗ್ತದೆ ಸಂಕೀರ್ತನೆಯಲ್ಲಿ ಎಲ್ಲರೂ ಭಾಗವಹಿಸ. ಎಸ್ ಹರೇ ಕೃಷ್ಣ ಪ್ರಭು. ಎಸ್ ಪ್ರಭುಜಿ. ಎಸ್ ಇದು ನಾನು ಪ್ರವಚನದಲ್ಲಿ ಕೇಳಿದ್ದೆ ಪ್ರಭು. ಅಲ್ಲಿ ನಾವು ಎಷ್ಟು ಪಾಪ ಕಾರ್ಯಗಳನ್ನು ಮಾಡಿದ್ರು ಒಂದ್ಸಲಿ ಹರೇ ಕೃಷ್ಣ ಮಹಾಮಂತ್ರ ಹರಿನಾಮ ಹೇಳಿದ್ರೆ ಸೊ ಎಲ್ಲ ಪಾಪ ಕಾರ್ಯಗಳು ಕೂಡ ಹೊರಟೋಗ್ಬಿಡುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ರು. ಒಂದು ಗಿಡದಲ್ಲಿ ಕೂತಿರೋ ಒಂದ್ ಗಿಡದ 100 ಪಕ್ಷಿಗಳು ಕೂತ್ಕೊಂಡಿದ್ದಾರೆ ಒಂದ್ ಗಿಡದಲ್ಲಿ. ಆ 100 ಪಕ್ಷಿ ಓಡಿಸ್ಲಿಕ್ಕೆ 100 ಸಲಿ ನಾವು ಹುಷ್ ಅನ್ನಂಗಿಲ್ಲ, ಚಪ್ಪಾಳೆ ಹೊಡೆ ಅವಶ್ಯಕತೆ ಇಲ್ಲ. ಒಂದ್ಸಲಿ ಚಪ್ಪಾಳೆ ಜೋರ ಹೊಡೆದ್ರೆ ಅಷ್ಟು ಪಕ್ಷಿಗಳು ಹಾರೋಗ್ತವೆ. ಸೊ ಅದೇ ರೀತಿ ನಾವು ಒಂದ್ಸಲಿ ಹರಿನಾಮ ಹೇಳಿದ್ರೆ ಎಲ್ಲ ಪಾಪ ಕಾರ್ಯಗಳು ನಮ್ಮಿಂದ ದೂರ ಆಗ್ಬಿಡುತ್ತೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ರು ಪ್ರಭು ಕ್ಲಾಸಲ್ಲಿ. ಅಲ್ಲ, ನೀವು ಸರಿಯಾಗಿ ಹೇಳಿದ್ರಿ. ಆದ್ರೆ ಈಗ ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಇದನ್ನ ಓದಿದ್ದೇವೆ. ಈ ಶ್ಲೋಕ ನೆನಪಿಟ್ಟುಕೊಂಡು ಅಥವಾ ಈ 4 ಉದಾಹರಣೆಗಳನ್ನ ಕೊಟ್ಟಿದ್ದನ್ನ ನೆನಪಿಟ್ಟುಕೊಂಡು ನಾವು ಸಂಕೀರ್ತನೆಯನ್ನ ಮಾಡಿದರೆ ಇನ್ನೂ ಹೆಚ್ಚು ಅದರ ಪ್ರಭಾವ ಆಗ್ತದೆ. ಡೆಫಿನೆಟ್ಲಿ ಎಲ್ಲಾ ಪಾಪಗಳಿಂದ ನಾವು ಮುಕ್ತ ಆಗ್ತೇವೆ, ಇದ್ರಲ್ಲಿ ಸಂಶಯನೇ ಇಲ್ಲ. ಸೊ ಇಲ್ಲಿ ಹೇಳಿದೆ ಪ್ರಥಮ ಸ್ಕಂದದಲ್ಲಿ ಇದಂ ಹಿ ಪುಂಸ್ತಾ ತಪಸಾ ಶ್ರುತಶ್ರವ ಶಿಸ್ತಶ್ಚ ಸೂಕ್ತಶ್ಚ ಬುದ್ಧಿ ಅವಿಚ್ಯುತೋರ್ಥ ಕವಿಭಿರ್ ನಿರೂಪಿತೋ ಯತ್ ಉತ್ತಮ ಶ್ಲೋಕ ಗುಣಾನುವರ್ಣನಂ. ಬಹಳ ಸುಂದರವಾದ ಶ್ಲೋಕಗಳಿಂದ ಈ ಗಾನ ಕೀರ್ತನೆಯನ್ನ ವರ್ಣನೆ ಮಾಡಿದೆ. ಲರ್ನ್ಡ್ ಸರ್ಕಲ್ಸ್ ಹ್ಯಾವ್ ಪಾಸಿಟಿವ್ಲಿ ಕನ್ಕ್ಲೂಡೆಡ್ ದಟ್ the infallible cause of success for knowledge, austerity, study of the Vedas, sacrifice, chanting of the hymns, and charity is the transcendental descriptions of the qualities of the Lord, who is defied in choice poetry. ಭಗವಂತನ ಗುಣಗಾನಗಳನ್ನ, ಲೀಲೆ ಕೀರ್ತನೆಗಳನ್ನ ಮಾಡುವುದರ ಒಂದು ಫಲ ಈ ಎಲ್ಲ
ದಾನವನ್ನು ಅಭ್ಯಾಸವನ್ನ ಜ್ಞಾನವನ್ನ ಪಡೆದ ಮೇಲೆ ಎಲ್ಲವೂ ನಮಗೆ ಒಂದು ಇಂಥ ಸುಕೃತಿಯನ್ನ ಕೊಡ್ತದೆ ಭಗವಂತನ ಗುಣಗಾನ ಮಾಡೋದು. ಆದ್ರಿಂದಲೇ ನಾವು ಹೇಳೋದು, ಯಾರು ಇಸ್ಕಾನ್ ದೇವಸ್ಥಾನಗಳಿಗೆ ಬರ್ತಾ ಇದ್ದಾರೆ ಅವರೆಲ್ಲರೂ ಭಾಗ್ಯವಂತರು. ಅವರೆಲ್ಲರೂ ಈ ಎಲ್ಲ ಪ್ರಿಪರೇಟರಿ ಅಥವಾ ಪೂರ್ವ ಕರ್ಮ ಕಾರ್ಯಗಳನ್ನೆಲ್ಲ ಮುಗಿಸ್ತಾರೆ. ಅದಕ್ಕಾಗಿ ಬಂದವರನ್ನ ನಾವು ಸ್ವಾಗತಿಸಿ ಅವರು ಇಲ್ಲಿ ಶುದ್ಧ ಭಕ್ತರಾಗಿ ಸೇವೆಯನ್ನ ಮಾಡುವುದಕ್ಕೆ ಮುಂದುವರಿಸುವ ಎಲ್ಲ ಸಹಾಯವನ್ನ ಮಾಡಿ. ಬಹಳಷ್ಟು ಶ್ಲೋಕಗಳಿದ್ದಾವೆ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರದು. ನಮಗೆ ಒಂದು ಸ್ವಲ್ಪ ಸಮಯದ ಯಾಕಂತಂದ್ರೆ ಬಹಳಷ್ಟು ಸಮಯ ಇದರಲ್ಲಿ ತೆಗೆದುಕೊಳ್ಬಹುದು. ಸೊ ಇದರಲ್ಲಿ ಕೊಟ್ಟಿದೆ, ಆರ್ಥೋ ವಿಷಯಾನಾರ್ಥಾಯ ಧನ ಕಾರಣ ವಸ್ತುನಿ ಅವಿದ್ಯೆಯೇ ಚ ಶಬ್ದಾನಾಂ ನಿವೃತ್ತೌ ಚ ಪ್ರಯೋಜನೆ. Since the results of austerity and other acts are achieved by bhakti according to the words of the Lord, what use are the processes? So ಇವೆಲ್ಲವೂ ತಪಸ್ಸು ಅವೆಲ್ಲ ಧ್ಯಾನ ಏನಿದ್ದಾವೆ ಭಗವಂತನ ನಾಮ ಸಂಕೀರ್ತನೆಯಲ್ಲಿ ಸಿಗ್ತಾ ಇದೆ. ಅವುಗಳ ಉದ್ದೇಶ ಏನು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ತಮ್ಗೆ ಏನಾದ್ರೂ ಸಮಯ ಇತ್ತಂತಂದ್ರೆ ಡೆಫಿನೆಟ್ಲಿ 1.2.148 ಭಕ್ತಿ ರಸಾಮೃತ ಸಿಂಧು ಇದರಲ್ಲಿ ಇದೆ. ಸೊ ಜಪವನ್ನ ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾ ಸುರೇಶ್ವರಿ ಮಾತಾಡಿ. ಜಪ ಮಂತ್ರವೊಂದನ್ನು ಮೆಲುದನಿಯಲ್ಲಿ ಹಾಗೂ ನಿಧಾನವಾಗಿ ಉಚ್ಚರಿಸುವುದನ್ನು ಜಪ ಎಂದು ಕರೆಯಲಾಗಿದೆ. ಮತ್ತು ಅದೇ ಮಂತ್ರವನ್ನು ಜೋರಾಗಿ ಉಚ್ಚರಿಸಿದರೆ ಅದನ್ನು ಕೀರ್ತನೆ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವನ್ನು ತನಗೆ ಮಾತ್ರ ಕೇಳಿಸುವಷ್ಟು ಮೇಲುದನಿಯಲ್ಲಿ ಉಚ್ಚರಿಸಿದರೆ ಅದನ್ನು ಜಪ ಎಂದು ಕರೆಯಲಾಗುತ್ತದೆ. ಅದೇ ಮಂತ್ರವನ್ನು ಎಲ್ಲರಿಗೂ ಕೇಳುವಂತೆ ಗಟ್ಟಿಯಾದ ದನಿಯಲ್ಲಿ ಉಚ್ಚರಿಸಿದರೆ ಆಗ ಅದು ಕೀರ್ತನೆಯಾಗುತ್ತದೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಕೀರ್ತನೆ ಹಾಗೂ ಜಪಗಳೆರಡಕ್ಕೂ ಬಳಸಬಹುದು. ಜಪದ ಅಭ್ಯಾಸ ಮಾಡುವುದು ಜಪಿಸುವವನ ವೈಯಕ್ತಿಕ ಲಾಭಕ್ಕಾಗಿ, ಕೀರ್ತನೆಯಾದರೂ ಕೇಳುಗರೆಲ್ಲರ ಲಾಭಕ್ಕಾಗಿ ಮಾಡಲಾಗುವ ಕ್ರಿಯೆ. ಪದ್ಮಪುರಾಣದಲ್ಲಿ ಒಂದು ಉಕ್ತಿ ಇದೆ, ಪವಿತ್ರ ನಾಮವನ್ನು ಗಟ್ಟಿಯಾಗಿ ಇಲ್ಲವೇ ಮೆಲುದನಿಯಲ್ಲಿ ಉಚ್ಚರಿಸುವ ಯಾರಿಗೇ ಆದರೂ ಮುಕ್ತಿ ಹಾಗೂ ಸ್ವರ್ಗೀಯ ಸುಖಗಳ ಮಾರ್ಗವು ಒಮ್ಮೆಗೆ ಗೋಚರಿಸುತ್ತದೆ. ಹರೇ ಕೃಷ್ಣ. ಹರಿ ತುಂಬಾ ಇಂಪಾರ್ಟೆಂಟ್ ಜಪ. ಏನು ಮಂತ್ರಸ್ಯ ಸುಲಗುಚ್ಚಾರೋ ಜಪ ಇತಿ ಅಭಿಧೀಯತೆ. ಬಹಳ ಇಂಪಾರ್ಟೆಂಟು. ಮಂತ್ರವನ್ನ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಮೆಲುದನಿಯಲ್ಲಿ ಯಾವಾಗ ಜಪಿಸ್ತೇವೆ ಅದು ನಮ್ಗೆ ಕೇಳಿಸ್ಬೇಕು ಮತ್ತು ಬೇರೆಯವರಿಗೆ ಡಿಸ್ಟರ್ಬ್ ಆಗಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ರಾಮ್. ಯಾವಾಗ ಮೆಲುದನಿಯಲ್ಲಿ ಅದನ್ನ ಮಾಡ್ತೇವೆ ಅದಕ್ಕೆ ಜಪ ಅಂತ ಹೇಳಲಾಗ್ತದೆ. ಯಥಾ ಪದ್ಮಪುರಾಣದಲ್ಲಿ ಏನ್ ಹೇಳಿದೆ, ಕೃಷ್ಣಾಯ ನಾಮ ಇತಿ ಏಷ ಮಂತ್ರ ಸರ್ವಾರ್ಥ ಸಾಧಕ ಭಕ್ತಾನಾಂ ಜಪತಾಂ ಭೂಪ ಸ್ವರ್ಗ ಮೋಕ್ಷ ಫಲಪ್ರದ. Chanting very softly the mantra Krishnaya Namaha produces all benefits. O king, Swarga and liberation are bestowed to the devotees who perform japa of this mantra. So, ಮಂತ್ರವನ್ನ ಯಾವಾಗ ಮೆಲುದನಿಯಲ್ಲಿ ನಾವು ಹೇಳ್ತೇವೆ ಅದನ್ನ ಕೇಳಿಸ್ಕೋತೇವೆ. ಇಲ್ಲಿ ಪದ್ಮಪುರಾಣದಲ್ಲಿ ಹೇಳ್ತಾರೆ ಅದು ನಮಗೆ ಸ್ವರ್ಗ ಅಥವಾ ಮುಕ್ತಿಯನ್ನ ಕಾಣಿಸ್ತದೆ. ಸೊ ಸ್ಕಂದ ಪುರಾಣದಲ್ಲಿ ಇದ್ರ ಬಗ್ಗೆ ಹರಿಂ ಉದ್ದೇಶ್ಯ ಯತ್ಕಿಂಚಿತ್ ಕೃತಂ ವಿಜ್ಞಾಪನಂ ಗಿರಾ
ಮೋಕ್ಷದ್ವಾರಾಗಲಾನ್ ಮೋಕ್ಷ ತೇನೈವ ವಿಹಿತಸ್ತವ. By making entreaties to the Lord with words, the bolt on the door of liberation is released. ಈಗ ಮೊದಲನೇದು ಸ್ಪಷ್ಟವಾಗಿ ಹೇಳುವುದು, ಮೆಲುದನಿಯಲ್ಲಿ ಹೇಳಿ ಅದನ್ನ ನಾವು ಕೇಳೋದು, ಅದ್ರ ಜೊತೆ ಟ್ರೀಟೀಸ್ ಅಥವಾ ಪ್ರಾರ್ಥನೆಗಳ ಪ್ರೇಯರ್ಸ್ ಅನ್ನ ಮಾಡೋದು. The wise have explained that there are various types of entreaties to Krishna, such as prayers, admission of incompetence, and expressions of longing. ಸೊ ಏನು ಅಂತಂದ್ರೆ, ಮೊದಲನೇದು ಪ್ರಾರ್ಥನಾ, ಸಂಪ್ರಾರ್ಥನಾ ಅಂತ ಹೇಳ್ತೇವೆ, ಪ್ರೇಯರ್ಸ್. ಎರಡನೇದೇನು ಹೇಳ್ತೇವೆ, ಲಾಲಸಮಯಿ ಪ್ರಾರ್ಥನಾ, ಭಾವದಿಂದ ಹೇಳೋದು. ಮೂರನೇ ಸಂಪ್ರಾರ್ಥನಾತ್ಮಕ ವಿಜ್ಞಾಪ್ತಿ, ದೈನ್ಯಬೋಧಿಕ ವಿಜ್ಞಾಪ್ತಿ ಮತ್ತು ಲಾಲಸಮಯಿ ವಿಜ್ಞಾಪ್ತಿ. ಈ ಪ್ರಾರ್ಥನೆಗಳೇನಿದ್ದಾವೆ ಇವು ಈ ನಾವು ಯಾವಾಗ ಜಪ ಮಾಡ್ತೇವೆ ಸ್ಲೋಲಿ ಇವು ನಮ್ಮಲ್ಲಿ ಬರಬೇಕು. ಸೊ ಸಂಪ್ರಾರ್ಥನಾ prayers are statements coming from persons who have not attained the stage of ಭಾವ. ಈಗ ಪ್ರಾರ್ಥನೆಗಳು, ಸಂಪ್ರಾರ್ಥನಾ ಪ್ರಾರ್ಥನೆಗಳಂತಂದ್ರೆ ಇನ್ನು ಆ ಭಾವದ ಒಂದು ಸ್ತರಕ್ಕೆ ಏರಿಲ್ಲ, ಆದರೆ ಒಳಗಡೆ ನನಗೆ ಇನ್ನು ಕೃಷ್ಣ ಪ್ರೇಮ ಸಿಕ್ಕಿಲ್ಲ, ಕೃಷ್ಣ ದಯವಿಟ್ಟು ನನಗೆ ನಿನ್ನ ಸೇವೆ ಬೇಕು, ಸೇವೆಗಾಗಿ ಪ್ರಾರ್ಥನೆ. ಅದೇ ಏನಂತಂದ್ರೆ ಲಾಲಸ ಏನಿದೆ, ಲಾಲಸಮಯ ಪ್ರಾರ್ಥನೆ, ಯಾರು ಆ ಒಂದು ನಿಷ್ಠೆಯಿಂದ ಭಾವವನ್ನ ಪಡೆದಿದ್ದಾರೆ. ನಾವು ಬಹಳಷ್ಟು ಶುದ್ಧ ಭಕ್ತರ ಹಾಡುಗಳನ್ನು ನೋಡ್ತೇವೆ, ಲಾಲಸಮಯಿ ಪ್ರಾರ್ಥನಾ. ಸೊ ಪದ್ಮಪುರಾಣದಲ್ಲಿ ಯುವತೀನಾಂ ಯಥಾ ಯೂನಿ ಯೂನಾಂ ಚ ಯುವತೌ ಯಥಾ ಮನೋ ಅಭಿರಾಮತೆ ತದ್ವಾನ್ ಮನೋ ಅಭಿರಾಮತಂ ತ್ವಯಿ. ಸಂಪ್ರಾರ್ಥನಾತ್ಮಕ ವಿಜ್ಞಾಪ್ತಿ ಅಂತಂದ್ರೆ ಪದ್ಮಪುರಾಣದಲ್ಲಿ ಹೇಳಿದಂತೆ ಹೇಗೆ ಯುವತಿಯು ಯುವಕನಿಂದ ಆಕರ್ಷಿತರಾಗ್ತಾಳೆ, ಅಥವಾ ಯುವಕ ಯುವತಿಯಿಂದ ಆಕರ್ಷಿತರಾಗ್ತಾಳೆ, ಹಾಗೆ ನನ್ನ ಮನಸ್ಸು ಭಗವಂತ ನಿನ್ನ ಕಡೆಗೆ ಆಕರ್ಷಿತವಾಗಲಿ. ಹೇಗೆ ಗಂಗೆ ಹರಿದು ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸಮುದ್ರವನ್ನ ಸೇರ್ತಾಳೆ, ಅದೇ ರೀತಿ ನನ್ನ ಮನಸ್ಸು ಕೂಡ ನಿನ್ನೆಡೆ ನಿಲ್ಲಲಿ. ಸೊ ಇದು ಸಂಪ್ರಾರ್ಥನಾತ್ಮಕ ಒಂದು ಪ್ರಾರ್ಥನೆ. ಕೇಳಿಸ್ತಾ ಇದ್ದೇನೆ ಎಲ್ಲರಿಗೂ? ಕೇಳಿಸ್ತಾ ಇದೆಯಲ್ಲ? ಸೊ ಇನ್ನು ದೈನ್ಯ ಬೋಧಿಕ ಮತ್ತುಲ್ಯೋ ನಾಸ್ತಿ ಪಾಪಾತ್ಮ ನಾಪರಾಧೀ ಚ ಕಶ್ಚನ ಪರಿಹಾರೇಪಿ ಲಜ್ಜಾ ಮೇ ಕಿಂ ಬ್ರೂವೆ ಪುರುಷೋತ್ತಮ. ಸೊ ನನ್ನ ಹತ್ರ ಯಾವುದು ಯೋಗ್ಯತೆ ಇಲ್ಲ ಭಗವಂತ, ದಯವಿಟ್ಟು ನನಗೆ ನಿನ್ನ ಸೇವೆಯನ್ನ ಕೊಡು, ಹೀಗೆ ನಿನ್ನ ಮೇಲೆ ನನಗೆ ಆಕರ್ಷಣೆ ಬರಲಿ ಅಂತ ಪ್ರಾರ್ಥನೆ. ಇದು ಸಂಪ್ರಾರ್ಥನಾ. ಯಾವಾಗ there is no one as sinful as me, no one who has committed so many offenses, what can I say? I am very ashamed to ask you to remove these sins.
ಇದು ದೈನ್ಯ ಪ್ರಾರ್ಥನೆ. ನನ್ನ ಹತ್ರ ಯಾವ ಒಂದು ಯೋಗ್ಯತೆ, ನನ್ನಂತ ಪಾಪಿಸ್ತ ಯಾರು ಇಲ್ಲ. ಯಾವಾಗ ಜೀವ ರಿಯಲೈಸ್ ಮಾಡ್ಕೊಳ್ತಾನೆ ಇಂಥ ಒಂದು ಭಗವಂತನ ಸೇವೆಯನ್ನ ನಾನು ಅದರಿಂದ ವಂಚಿತನಾಗಿದ್ದೇನೆ. ಸೊ ಇದು ದೈನ್ಯ ಬೋಧಿಕ ವಿಜ್ಞಾಪ್ತಿ. ಇನ್ನು ಲಾಲಸಮಯ ವಿಜ್ಞಾಪ್ತಿ ಏನು? ನಾರದ ಪಂಚರಾತ್ರದಲ್ಲಿ, ಓ ಮಾಸ್ಟರ್ ಆಫ್ ದ ಯೂನಿವರ್ಸ್, when will you, accompanied by Lakshmi, say with a deep voice to me, eager to serve you with chamara, please come here. ಅಂದ್ರೆ ಭಗವಂತನ ಸೇವೆಗೋಸ್ಕರ ಲಾಲಸಮಯ ಪ್ರಾರ್ಥನೆ. ಸೊ ನಾವು ಯಾವಾಗ ಭಗವಂತನ ನಾಮ ಜಪ ಮಾಡ್ತೇವೆ, ಒಂದು ಸ್ಪಷ್ಟವಾಗಿ ನಾವು ಕೇಳಬೇಕು. ಎರಡನೇದು, ನಾವು ಉಚ್ಚಾರವನ್ನ ಸರಿಯಾಗಿ ಮಾಡ್ತಾ ಇದ್ರೆ ಸರಿಯಾಗಿ ಕೇಳೋದಕ್ಕೆ ಸಾಧ್ಯ. ಸರಿಯಾಗಿ ಕೇಳೋದಕ್ಕೆ ಸಾಧ್ಯವಾಗಿದ್ದಲ್ಲಿ ನಾವು ಭಗವಂತನಿಗೆ ಪ್ರಾರ್ಥನೆಗಳನ್ನ ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ ಜಪ ತುಂಬಾ ಇಂಪಾರ್ಟೆಂಟು. ಪವಿತ್ರ ನಾಮವನ್ನು ಗಟ್ಟಿಯಾಗಿ ಇಲ್ಲವೇ ಮೆಲುದನಿಯಲ್ಲಿ ಉಚ್ಚರಿಸುವ ಯಾರಿಯೇ ಆದರೂ ಮುಕ್ತಿ ಹಾಗೂ ಸ್ವರ್ಗೀಯ ಸುಖಗಳ ಮಾರ್ಗವು ಒಮ್ಮೆಗೆ ಗೋಚರಿಸುತ್ತದೆ. ಸೊ ಬಹಳಷ್ಟು ಈ ಪ್ರಾರ್ಥನೆಗಳ ಬಗ್ಗೆ ವರ್ಣನೆ ಎಲ್ಲ ಇಲ್ಲಿ ಜೀವ ಗೋಸ್ವಾಮಿಯವರು ಕೊಟ್ಟಿದ್ದಾರೆ. Superficially, this appears to be a prayer, samprarthana of someone who has not manifested bhava, since the praying for it, samprarthana, belongs to someone without the appearance of bhava, whereas lalasa and prayers with intense longing belong to a person who manifested bhava. So, ಈ ಮೂರು ಸಂಪ್ರಾರ್ಥನಾ, ದೈನ್ಯ, ಲಾಲಸಮಯ. ಇದರಲ್ಲಿ ಸಂಪ್ರಾರ್ಥನಾ ಏನು ಅಂತಂದ್ರೆ ಇನ್ನು ಆ ಒಂದು ನಿಷ್ಠೆಯಿಂದ ಭಾವ, ಒಂದು ರತಿಯಿಂದ ಭಾವ ಸ್ಟೇಜ್ಗೆ ಬಂದಿಲ್ಲ ಅಂಥವರ ಪ್ರಾರ್ಥನೆ. ಯಾಕಂದ್ರೆ ಆ ಭಾವದ ಸ್ಟೇಜ್ ಇನ್ನೂ ಬಂದಿಲ್ಲ ಅವರಿಗೆ, ಅದಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಉಳಿದ ಎರಡು ಏನಿದ್ದಾವೆ, ದೈನ್ಯ ಮತ್ತು ಇನ್ನೊಂದು ದೈನ್ಯ ಲಾಲಸಮಯ, ಇವು ಭಾವದ ಮುಂದಿನ ಹೆಜ್ಜೆ, ಮುಂದಿನ ಸ್ಟೇಜ್. ಸೊ ಜಪದಲ್ಲಿ ಏನಾದ್ರು ಒಂದ್ ಸ್ವಲ್ಪ ಕೇಳ್ಬೇಕಾ? ಪ್ರಶ್ನೆ ಏನಾದ್ರು ಇದೆನಾ? ಅಫ್ಕೋರ್ಸ್ ಎಲ್ಲರೂ ಜಪ ಮಾಡ್ತಾ ಇದ್ದೇವೆ, ಆದ್ರೆ ಮಾಡ್ತಾ ಇದ್ದಾಗೆ ನಾವು ಕ್ರಮೇಣ ಗ್ರಾಜುವಲಿ ಸಾಕ್ಷಾತ್ಕಾರವನ್ನ ಪಡಿತೇವೆ. ನಮ್ಮನೆಗೆ ಒಂದ್ಸಾರಿ ಹಿಸ್ಗೇಸ್ ಬಯಾಸಕಿ ಪ್ರಭುಜಿಯವರು ಬಂದಿದ್ರು, ಶಿಲ ಪ್ರಭುಪಾದರ ಹಿರಿಯ ಶಿಷ್ಯರು. ಅವ್ರು ನನಗೆ ಹೇಳ್ತಾ ಇದ್ರು, ಅಟ್ಲೀಸ್ಟ್ ಅವಾಗ ನಾನು ನನಗೆ ಕೇಳಿದ್ರು, ನೀವು ಎಷ್ಟು ವರ್ಷದಿಂದ ಜಪ ಮಾಡ್ತಾ ಇದ್ದೀರಾ? ಸುಮಾರು 10-12 ವರ್ಷ ಅವಾಗ ಆಗಿತ್ತು, ತುಂಬಾ ಹಳೆಯಿತು. ಅವಾಗ ಅವ್ರು ಹೇಳಿದ್ರು, ನೀವು ಈ ಜಪ ಮಾಡೋದನ್ನ ಕಂಟಿನ್ಯೂ ಮಾಡಿ. ಸುಮಾರು ಕೆಲವರು ಅಟ್ಲೀಸ್ಟ್ ಒಂದು 15 ವರ್ಷ 16 ಮಾಲೆಯನ್ನ ಸರಿಯಾಗಿ ಜಪ ಮಾಡಿದ್ರೆ ಸ್ಲೋಲಿ ಗ್ರಾಜುವಲಿ ನಿಮಗೆ ಸಾಕ್ಷಾತ್ಕಾರ ಆಗ್ತದೆ ಅಂತ, ಜಪದಲ್ಲಿ ರುಚಿ ಬರ್ತದೆ. ಸೊ ಡೆಫಿನೆಟ್ಲಿ ಪ್ರಭುಜಿ ಅವ್ರು ಹೇಳಿದಾಗ ನಾವೆಲ್ಲರೂ ಇದನ್ನ ತಿಳ್ಕೊಳ್ಬೇಕು. ಕಂಟಿನ್ಯೂಸ್ಲಿ ಸ್ಟಡಿನೆಸ್ ನಿಂದ ಪ್ರತಿ ದಿವಸ ಬೆಳಿಗ್ಗೆ 16 ಮಾಲೆಯನ್ನ ಜಪ ಮಾಡ್ಬೇಕು. ಏನಾದ್ರೂ ಪ್ರಶ್ನೆ ಇದೆನಾ ಇದರಲ್ಲಿ? ಅದೇ ಜಪದೊಂದು ಕ್ಲಾರಿಫಿಕೇಶನ್, ಆಕ್ಚುಲಿ ಇದು ವೈಷ್ಣವ ಸದಾಚಾರದಲ್ಲಿ ಆಗಿದ್ದು. ಸೊ ನಾವೆಲ್ಲ ಪ್ರವಚನದಲ್ಲಿ ಕೇಳಿಸ್ಕೊಂಡಿದ್ದು, ಜಪ ಮಾಡುವಾಗ ಶಿಲ ಪ್ರಭುಪಾದ್ರು ಹೇಳಿದ್ದು ಸಹ ಜಪ ಮಾಡುವಾಗ ನೀವು ಕೇಳಿಸ್ಕೋಬೇಕು ಅಂತ. ಬಟ್ ವೈಷ್ಣವ ಸದಾಚಾರದಲ್ಲಿ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿದೆ, ನೀವು ಲೀಲಾ ಸಹ ಕಲ್ಪನೆ ಮಾಡ್ಕೋಬಹುದು, ಲೀಲೆ ನೋಡ್ಬೋದು ಅಂತ ಹೇಳಿ. ಸೊ ಅದೊಂದು ನೀವು ವೈಷ್ಣವ ಸದಾಚಾರದಲ್ಲಿ ಸ್ವಲ್ಪ ಪಾಯಿಂಟ್ಸ್ ಅನ್ನ ವೆರಿಫೈ ಮಾಡಿ ಪ್ರಭು. ಅಲ್ಲ, ಏನು ಅಂತಂದ್ರೆ ನಾವು ಶಿಲಾ ಪ್ರಭುಪಾದರ ಹೇಳಿದ್ದನ್ನ ಮೊದಲು ಪಾಲಿಸ್ಬೇಕು.
ಯಾವಾಗ ನಾವು Yes, ಪ್ರಭು. ಪರಿಣಾಮವನ್ನ ಕೇಳುವುದಕ್ಕೆ ಪ್ರಯತ್ನ ಮಾಡ್ತೇವೆ, ಕೇಳ್ತಾ 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 ಅದರಲ್ಲಿ ರುಚಿ ಬರ್ತದೆ. ನಾವ್ ಇವಾಗ ಹೇಳಿದ್ನಲ್ಲ, ಮುಂದೆ ಸಂಪ್ರಾರ್ಥನಾ ಪ್ರೇಯರ್ಸ್, ಭಗವಂತ ನನಗೆ ಇಷ್ಟು ದಿವಸದಿಂದ ಮಾಡ್ತಾ ಇದ್ದೇನೆ, ನನಗೆ ನಿನ್ನ ನಾಮದಲ್ಲಿ ರುಚಿ ಇಲ್ಲ. ಶಾಸ್ತ್ರದಲ್ಲಿ ಹೇಳ್ತದೆ, ಇಂಥ ನಮ್ಮ ನಾಮಾಮೃತದಲ್ಲಿ ಇಲ್ಲಿ ಹೇಳಿದೆ ಇಷ್ಟೊಂದು ನಾಮದಲ್ಲಿ ರುಚಿ ಇದೆ, ಆದ್ರೆ ನನಗೆ ಹರಿನಾಮ ಇವಾಗಲೂ ಕೂಡ ನಾವು ಫೀಲ್ ಮಾಡ್ಕೋತೇವೆ. ಯಾವಾಗ ಸ್ವಲ್ಪ ಸಂಘದಿಂದ ದೂರ ಆಗ್ತೇವೆ ಅಥವಾ ಸ್ವಲ್ಪ ಏನಾದ್ರೂ ಇದರಲ್ಲಿ ಇಗ್ನೋರೆನ್ಸ್ ಮೂಡ್ ನಲ್ಲಿ ಅಥವಾ ರಾಜಸಿಕ ಮೂಡ್ ನಲ್ಲಿ ಸಿಕ್ಕಾಕೋತೇವೆ, ಹರಿನಾಮದ ರುಚಿ ಹೋಗ್ತದೆ. ಇದು ನಮ್ಮ ಅನುಭವ. ಅದಕ್ಕೆ ಫಸ್ಟ್ ನಾವು ಕೇಳಬೇಕು, ಸರಿಯಾಗಿ ಕೇಳ್ತಾ ಕೇಳ್ತಾ ನಿಮ್ಮ ದಿವ್ಯ ಇಂದ್ರಿಯಗಳು ಏನಂತಂದ್ರೆ ಜಾಗೃತವಾಗಿ ನೀವು ಹರಿನಾಮಗಳನ್ನೇ ಮೊನ್ನೆ ಹಿಂದೆ ಸುಚೇತನ ಪ್ರಭುಜಿಯವರು ಹೇಳ್ತಾ ಇದ್ರು, 64 ಮಾಲೆ ಯಾವಾಗ ಮಾಡ್ತೀವಿ, ಹೇಗೂ ಮಾಲೆ 5 ಮಾಲೆ 6 ಮಾಲೆ ಹೋಗೋಗ್ತಿಲ್ಲ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ನೋಡಿ, ಇವತ್ತು ಏಕಾದಶಿ ಇದೆ, ನಾವೆಲ್ಲರೂ ಹೆಚ್ಚು ಮಾಲೆ ಅದೇ ರೀತಿ ಏನಂತಂದ್ರೆ ಅವಕಾಶ ಸಿಕ್ಕಾಗ 16 ಮಾಲೆ ನಾವು ಇದು ಮಾಡ್ಬೇಕು. ನಾನು ಇವತ್ತು 16 ಮಾಲೆ ಮಾಡೇ ಮಾಡ್ತೀನಿ. ಅದಕ್ಕೆ ನೀವು ಪ್ರಾರ್ಥನೆ ಮಾಡ್ಬೇಕು, ಗುರು ಮಹಾರಾಜರಿಗೆ ಪ್ರಾರ್ಥನೆ ಮಾಡಬೇಕು, ಶಿಲಾ ಪ್ರಭುಪಾದರಿಗೆ ಪ್ರಾರ್ಥನೆ ಮಾಡ್ಬೇಕು, ಗೌರ್ ಕೃಷ್ಣದಾಸ್ ಬಾಬಾಜಿ ಮಹಾರಾಜರಿಗೆ ಪ್ರಾರ್ಥನೆ, ದಯವಿಟ್ಟು ಇವತ್ತು ನನಗೆ ಸಹಾಯ ಮಾಡಿ. ದಿಸ್ ಈಸ್ ಮೈ ಲಾಸ್ಟ್ ಡೇ. ನನಗೆ ಐಂದ್ರ ಪ್ರಭುಜಿ ಅವರು ಹೇಳ್ತಾ ಇದ್ರು, ಇಟ್ ಇಸ್ ಲಾಸ್ಟ್ ರೌಂಡ್, ಲಾಸ್ಟ್ ಒನ್ ಹರೇ ಕೃಷ್ಣ ಮಹಾಮಂತ್ರ ಫ್ಯಾಕ್ಟ್. ಈ ಲೈಫ್ ನಲ್ಲಿ ಮತ್ತೆ ಸಿಗೋದಿಲ್ಲ, ಗೊತ್ತಿಲ್ಲ ನಮ್ಗೆ. ನಾಳೆ ಬೆಳಿಗ್ಗೆ ನಾವು ಮಂಗಳಾರತಿ ಇರ್ತೀವಿ ಅಂತ ಗೊತ್ತಿಲ್ಲ. ಅದರಿಂದ ನಮ್ಗೆ ಏನ್ ಅವಕಾಶ ಸಿಕ್ಕಿದನೋ ಅದನ್ನ ಭಗವಂತನ ಸೇವೆಗೆ ಬಳಸ್ಕೊ. ಮುಂದೆ ಅವ್ರು ಹೇಳಿದಾಗೆ ಈ ಲೀಲೆಗಳು ಇವೆಲ್ಲ ತನ್ನಷ್ಟೇ ತಾನೇ ಬರ್ಲಿ, ತೊಂದರೆ ಇಲ್ಲ. ಆದ್ರೆ ನಾವು ಹರಿನಾಮವನ್ನೇ ಸರಿಯಾಗಿ ಕೇಳ್ತಾ ಇಲ್ಲ, ಅದನ್ನ ನೆನಪಿಸೋದಕ್ಕೆ ಹೋಗಿ ಅದನ್ನೂ ಬರೋದಿಲ್ಲ, ಹರಿನಾಮವನ್ನು ಅಪರಾಧ ಮಾಡ್ತಾ ಇದ್ದೀವಿ. ಹರಿನಾಮದಲ್ಲಿ ರುಚಿ ನೀವು ಯಾವಾಗ ಸ್ಪಷ್ಟವಾಗಿ ಹೇಳ್ತೀರಾ, ಸ್ಪಷ್ಟವಾಗಿ ಕೇಳ್ತೀರಾ, ಅದಾದ್ಮೇಲೆ ನನ್ನ ಹತ್ರ ಯಾವ ಯೋಗ ಸಂಪ್ರಾರ್ಥನಾ, ಯಾವ ಯೋಗ್ಯತೆ ಇಲ್ಲ ಭಗವಂತ, ರುಚಿ ಬರ್ತಾನೆ ಇಲ್ಲ ನನಗೆ. 16 ಮಾಲೆ ಮುಗೀತು, ಅಯ್ಯೋ ದೊಡ್ಡ ಕೆಲಸ ಮುಗೀತು ಅಂತ ಇಟ್ಬಿಡ್ತೇನೆ. ಇನ್ನೂ ಕೆಲವರು ಏನಂತಾರೆ, ಈ ಸುಮ್ಮನೆ ರಾಧಾನಾಥ್ ಮಹಾರಾಜ್ ಹೇಳ್ತಾರೆ, ಬಹಳ ಕೆಲವರಂತೂ 16 ಮಾಲೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀವಿ, ಎಷ್ಟು ಕಷ್ಟಪ್ಪ 16 ಮಾಲೆ ಆಗೋದಿಲ್ಲ, 8 ಮಾಲೆಗೆ ರೆಡ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಯಾಕೆ? ರುಚಿ ಯಾಕೆ ಬರ್ಲಿಲ್ಲ? ನಾವು ಎಲ್ಲೋ ಒಂದು ಅಡ್ಡಿಗಳನ್ನ ಎದುರಿಸ್ತಾ ಇದ್ದೇವೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ಕೇಳುವುದಕ್ಕೆ ಪ್ರಯತ್ನ. ಅದಕ್ಕೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಹಿಯರ್, ಜಸ್ಟ್ ಹಿಯರ್, ಮುಂದಿನ ಆಮೇಲೆ ಇದು ಮಾಡಿ. ಸರಿನಾ ಪ್ರಭುಜಿ? ಎಸ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನೆಕ್ಸ್ಟ್ ಏನು ಯಾವ್ದು ಪ್ರಶ್ನೆ ಇಲ್ಲ ಅಂತಂದ್ರೆ, ಆಲ್ಮೋಸ್ಟ್ 9:19. ಇನ್ನೊಂದನ್ನ ತಗೊಳ್ಳೋದಕ್ಕೆ ಟೈಮ್ ಇದೆನಾ? ಶರಣಾಗತಿ ದೊಡ್ಡದಿದೆ, ಒಂದು ಪ್ಯಾರಾಗ್ರಾಫ್ ಓದ್ಬಿಡಿ, ಆಮೇಲೆ ನಾವು ಇದನ್ನ ಮಾಡೋಣ. ಎಸ್ ಮಾತಾಜಿ, ಓದಿ ಮಾತಾಜಿ. ಶರಣಾಗತಿ. ಭಗವಂತನ ಪಾದಕಮಲಗಳಿಗೆ ಶರಣಾಗುವ ಕ್ರಿಯೆಯನ್ನು ಕುರಿತಂತೆ ಸ್ಕಾಂದ ಪುರಾಣದಲ್ಲಿ ವಚನವೊಂದಿದೆ. ಗಂಭೀರ ಭಕ್ತರು ಇಲ್ಲಿ ಹೇಳಲಾಗಿರುವ 3 ವಿಧಾನಗಳಲ್ಲಿ ಕೃಷ್ಣನಿಗೆ ಶರಣಾಗತರಾಗಬಹುದೆಂದು ಆ ಪುರಾಣವು ಹೇಳುತ್ತದೆ. 1, ಸಂಪ್ರಾರ್ಥನಾತ್ಮಕ ಅಥವಾ ಭಾವನಾತ್ಮಕವಾಗಿ ಪ್ರಾರ್ಥಿಸುವುದು. 2, ದೈನ್ಯ ಬೋಧಿಕ ಅಥವಾ ನಮ್ರತೆಯಿಂದ ಶರಣಾಗುವುದು. ಮತ್ತು 3, ಲಾಲಸಮಯಿ ಅಥವಾ ಯಾವುದೋ ಸಿದ್ಧಿಯ ಹಂತ ಬಯಸುವುದು. ಆಧ್ಯಾತ್ಮಿಕ ಜೀವನದಲ್ಲಿ ಸಿದ್ಧಿಯ ಹಂತವನ್ನು ಬಯಸುವುದು ಇಂದ್ರಿಯ ತೃಪ್ತಿಯಲ್ಲ. ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನೊಂದಿಗೆ ತನಗಿರುವ ಸ್ವರೂಪ ಸಂಬಂಧವನ್ನು ಸ್ವಲ್ಪ ಅರಿತುಕೊಂಡಾಗ ಅವನು ತನ್ನ ಮೂಲ ಸ್ಥಾನವನ್ನು ಅರಿತುಕೊಳ್ಳುತ್ತಾನೆ ಮತ್ತು ಆ ಸ್ಥಾನದಲ್ಲಿ ಕೃಷ್ಣನ ಗೆಳೆಯನಾಗಿ
ದಾಸನಾಗಿ, ಪಿತೃವಾಗಿ, ಇಲ್ಲವೇ ದಾಂಪತ್ಯ ಪ್ರೇಮಿಯಾಗಿ ಪುನರ್ನೆಲೆಸಲು ಇಚ್ಛಿಸುತ್ತಾನೆ. ಇದನ್ನು ಲಾಲಸಾಮಯಿ ಎನ್ನುತ್ತಾರೆ. ಹಾಗೆಂದರೆ ಸಹಜ ಸ್ಥಿತಿಗೆ ಮರಳಲು ಬಹುವಾಗಿ ಕಾತರನಾಗಿರುವವ ಎಂದು ಅರ್ಥ. ಈ ಲಾಲಸಾಮಯಿ ಹಂತದ ಶರಣಾಗತಿ ಭಾವವು ವ್ಯಕ್ತಿಯು ಸಂಪೂರ್ಣ ಮುಕ್ತನಾಗಿರುವ ಸಮಯದಲ್ಲಿ, ಎಂದರೆ ಅವನು ಅಂತರ್ಜ್ಞಾನ ಹಾಗೂ ಸಮಗ್ರ ಆಧ್ಯಾತ್ಮಿಕ ಮುನ್ನಡೆಗಳ ದ್ವಾರ ಭಗವಂತನೊಂದಿಗೆ ತನಗಿರುವ ಮೂಲ ಸಂಬಂಧವನ್ನು ಅರ್ಥ ಮಾಡಿಕೊಂಡಾಗ ಬರುತ್ತದೆ. ಇದನ್ನು ತಾಂತ್ರಿಕ ಪರಿಭಾಷೆಯಲ್ಲಿ ಸ್ವರೂಪ ಸಿದ್ಧಿ ಎನ್ನುತ್ತಾರೆ. ಹರೇ ಕೃಷ್ಣ. ಸೊ ತಮ್ಗೆ ಇವಾಗ ಒಂದು ಸ್ಪಷ್ಟವಾಗಿರಬಹುದು. ಯಾವಾಗ ನಾವು ಭಗವಂತನ ಗಂಭೀರ ಭಕ್ತಿಯಲ್ಲಿ ಮುಂದುವರಿತೇವೆ, 3 ರೀತಿಯಲ್ಲಿ ನಾವು ಭಗವಂತನಿಗೆ ಶರಣಾಗತರಾಗ. ಒಂದು, ನಾವು ಆಗ್ಲೇ ಚರ್ಚೆ ಮಾಡಿದ್ವಿ, ಪ್ರಾರ್ಥನೆ. ನಮ್ಮ ಹೃದಯದಲ್ಲಿ ಏನು ಶರಣಾಗತಿಗಾಗಿ ಪ್ರಾರ್ಥನೆ ಇರಬೇಕು. ನಾನು ಇನ್ನೂ ಆಗಿಲ್ಲ, ದಯವಿಟ್ಟು ನಾನು ನಿನ್ನ ಸೇವೆಯಲ್ಲಿ ತೊಡಗಬೇಕು. ಸೊ ಮೊದಲನೇದು ಸಂಪ್ರಾರ್ಥನಾತ್ಮಕ ಅಥವಾ ಭಾವಾತ್ಮಕವಾಗಿ ಪ್ರಾರ್ಥಿಸುವುದು. ನಾವು ಆಗ್ಲೇ ಒಂದು ಉದಾಹರಣೆಯನ್ನ ನೋಡಿದೀವಿ. ಹೇಗೆ ಗಂಗೆ ಅಥವಾ ಯುವಕ ಯುವತಿಯದು ಎಕ್ಸಾಂಪಲ್ ಕೊಟ್ಟಿದ್ರು. ಹೇಗೆ ಗಂಗೆ ಯಾವುದೇ ಅಡ್ಡಿ ಆತಂಕದಿಲ್ಲದೆ ಸರಾಗವಾಗಿ ಸಮುದ್ರಕ್ಕೆ ಸೇರ್ತಾಳೆ, ಹೇಗೆ ಯುವಕ ಸ್ವಾಭಾವಿಕವಾಗಿ ಯುವತಿಯೆಡೆಗೆ ಆಕರ್ಷಿತನಾಗ್ತಾನೆ ಅಥವಾ ಯುವತಿ ಯುವಕನೆಡೆಗೆ ಆಕರ್ಷಿತನಾಗ್ತಾನೆ, ಹಾಗೆಯೇ ನನ್ನ ಮನಸ್ಸು ನಿನ್ನೆಡೆಗೆ ಆಕರ್ಷಿತವಾಗಲಿ. ಇದು ಪ್ರಾರ್ಥನೆ. ಸೊ ಇನ್ನು ಆ ಒಂದು ಭಾವನಾತ್ಮಕ ಸ್ಥಿತಿ ನಮ್ಗೆ ಒಂದು ಭಾವ ಸ್ಟೇಜ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಅದಕ್ಕಾಗಿ ಹಾತೊರೆಯೋದು. ಇನ್ನು ಎರಡನೇದು ಅಂತ ದೈನ್ಯವೋದಿಕ ಅಥವಾ ನಮ್ರತೆಯಿಂದ ಶರಣಾಗೋದು. ದೀನ ಕೃಷ್ಣ ದಾಸಕೋ ಏ ಜನ ಮೋರ ಹೋ, ಶ್ರೀರಾಧಾ ಗೋವಿಂದ ಪ್ರೇಮೆ ಸದಾ ಜನ ವಾಸ. ನನ್ನ ಜೀವನದ ಒಂದೇ ಉದ್ದೇಶ ಆ ದೀನ ಕೃಷ್ಣ ದಾಸನ. ಕೃಷ್ಣ ನಾನು ದಾಸನಾಗಬೇಕು, ಬೇರೆ ಯಾವುದು ಇಚ್ಛೆ. ಶ್ರೀರಾಧಾ ಗೋವಿಂದನ ಸೇವೆಯಲ್ಲಿ ನಾನು ತೊಡಗಬೇಕು. ದೈನ್ಯತೆ. ಯಾವುದೋ ಸಿದ್ಧಿಯ ಹಂತ ಬಯಸುವುದು ಲಾಲಸಮಯ ಪ್ರಾರ್ಥನೆ. ಆಧ್ಯಾತ್ಮಿಕ ಜೀವನದಲ್ಲಿ ಸಿದ್ಧಿಯ ಹಂತವನ್ನು ಬಯಸುವುದು ಇಂದ್ರಿಯ ತೃಪ್ತಿಯಲ್ಲ. ವ್ಯಕ್ತಿಯು ದೇವತನ ಪುರುಷನೊಂದಿಗೆ ತನಗಿರುವ ಸ್ವರೂಪ ಸಂಬಂಧವನ್ನು ಸ್ವಲ್ಪ ಅರಿತುಕೊಂಡಾಗ ಅವನು ತನ್ನ ಮೂಲ ಸ್ಥಾನವನ್ನು ಅರಿತುಕೊಳ್ಳುತ್ತಾನೆ ಮತ್ತು ಆ ಸ್ಥಾನದಲ್ಲಿ ಕೃಷ್ಣನ ಗೆಳೆಯನಾಗಿ, ದಾಸನಾಗಿ, ಪಿತೃವಾಗಿ, ಇಲ್ಲವೇ ದಾಂಪತ್ಯ ಪ್ರೇಮಿಯಾಗಿ ಪುನರ್ ನೆಲೆಸಲು ಇಚ್ಛಿಸುತ್ತಾನೆ. ಇದನ್ನು ಲಾಲಸಮಯ ಪ್ರಾರ್ಥನೆ. ಬಹಳ ಉನ್ನತ ಸ್ಟೇಜು, ಭಾವ ಸ್ಟೇಜು ಅಥವಾ ಪ್ರೇಮ ಸ್ಟೇಜ್. ಬಹಳ ಉನ್ನತ ಸ್ಟೇಜ್ ಇದೆಲ್ಲ. ಆದ್ರೆ ನಾವೆಲ್ಲರೂ ಮೊದಲು ಪ್ಯೂರಿಫೈ ಆಗಿ ನಿಷ್ಠಾ ಸ್ಟೇಜ್ ನಲ್ಲಿ ಬರಬೇಕು. ನಿಷ್ಠಾ ಸ್ಟೇಜ್ ನಲ್ಲಿ ಬರೋದು ಅಂತಂದ್ರೆ ನಮ್ಮಲ್ಲಿರುವ ಅನರ್ಥಗಳು ಆಲ್ಮೋಸ್ಟ್ ಇನ್ನು ಸ್ವಲ್ಪ ಇದ್ದೇ ಇರ್ತವೆ, ಆದ್ರೆ ಆಲ್ಮೋಸ್ಟ್ ಹೊರಟು ಹೋಗಿವೆ. ಸೊ ಈ ಪ್ರಾರ್ಥನೆಗಳು ಸಂಪ್ರಾರ್ಥನಾತ್ಮಕ, ದೈನ್ಯ ಮತ್ತು ಲಾಲಸಮಯ ಪ್ರಾರ್ಥನೆ. ಸೊ ಅಂದ್ರೆ ನಾವು ನಮ್ಮ ಭಗವಂತನ ಸೇವೆಯಲ್ಲಿ ಸದಾಕಾಲ ತೊಡಗಲು ಉತ್ಸುಕರಾಗಿದ್ದೇವೆ ಅಂತ ಅರ್ಥ. ಲಾಲಸಮಯ ಹಂತದ ಶರಣಾಗತಿ ಭಾವವು ವ್ಯಕ್ತಿಯು ಸಂಪೂರ್ಣ ಮುಕ್ತನಾಗಿರುವ ಸಮಯದಲ್ಲಿ, ಎಂದರೆ ಅವನು ಅಂತರ್ಜ್ಞಾನ ಹಾಗೂ ಸಮಗ್ರ ಆಧ್ಯಾತ್ಮಿಕ ಮುನ್ನಡೆಗಳ ದ್ವಾರ ಭಗವಂತನೊಂದಿಗೆ ತನಗಿರುವ ಮೂಲ ಸಂಬಂಧವನ್ನು ಅರ್ಥ ಮಾಡಿಕೊಂಡಾಗ ಬರುತ್ತದೆ. ಆದ್ದರಿಂದ ನಾವು ಈ ವಿಜ್ಞಾನವನ್ನ, ಕೃಷ್ಣ ವಿಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಂಡಾಗ ಇದ್ರ ಬಗ್ಗೆ ನಮಗೆ ಬಹಳಷ್ಟು
ತಿಳುವಳಿಕೆ ಬರ್ತದೆ. ಆಗ ನಾವು ಈ ಪ್ರಾರ್ಥನೆಗಳನ್ನ ಮಾಡಬಹುದು. ಭಗವಂತನ ಕೃಪೆಯಿಂದ ಭಗವಂತನ ಲೀಲೆಗಳ ಸ್ಮರಣೆ ಆಗ್ತದೆ. ಭಗವಂತನ ಲೀಲೆಗಳ ಕೀರ್ತನೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಭಗವಂತನ ನಾಮ ಜಪ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ನಮ್ಗೆ ಈಗ ಹರಿನಾಮದ ಜಪ ಮಾಡುವುದಕ್ಕೆ ಗುರು ಮಹಾರಾಜರ ಕೃಪೆಯಿಂದ, ಭಗವಂತನ ಕೃಪೆಯಿಂದ ಸಾಧ್ಯ ಆಗ್ತದೆ. ಇದು ನಾವು ಯಾವಾಗ್ಲೂ ಶ್ರೀ ಗುರು ಚರಣ ಪದ್ಮ, ಶ್ರೀ ಗುರು ಚರಣ ಪದ್ಮ ಕೇವಲ ಭಗವತಿ ಸದ್ಮ, ಒಂದ ಮೊಯಿ ಸಾವಧಾನ ಮತ್ತೆ ಶ್ರೀ ಗುರು ಚರಣ ರತಿ ಐಸೆ ಉತ್ತಮ ಗತಿ, ಜಯ ಪ್ರಸಾದೆ ಪೂರೇ ಸರ್ವ ಆಶಾ. ಸೊ ನಾವು ಆಧ್ಯಾತ್ಮಿಕ ಆಸೆಗಳನ್ನು ಹೇಗೆ ಗುರುಗಳ ಚರಣಾರವಿಲ್ಲದ ಆಶ್ರಯ ತೆಗೆದುಕೊಂಡು ಪಡಿಬಹುದು. ಇಲ್ಲಿಗೆ ನಿಲ್ಲಿಸ್ತೇನೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಬಹಳಷ್ಟು ಭಕ್ತರು ಯಾತ್ರೆಗೆ ನಮ್ಮ ಮೈಸೂರಿನಿಂದನೂ ಹೋಗ್ತಾ ಇದ್ದಾರೆ, ಚಿತ್ರದುರ್ಗದಿಂದನೂ ಹೋಗ್ತಾ ಇದ್ದಾರೆ. ಪುರುಷೋತ್ತಮ ಮಾಸ ಅವರೆಲ್ಲರಿಗೂ ಕೂಡ ಒಳ್ಳೆಯ ಒಂದು ಭಗವಂತನ ದರ್ಶನವನ್ನ, ಭಗವಂತನ ಕೃಪೆಯನ್ನ ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡ್ತಾನೆ. ನೀವೆಲ್ಲರೂ ನಮಗೂ ಕೂಡ ಪ್ರಾರ್ಥನೆ ಮಾಡಿ. ನಾವು ಹೋಗ್ತಾ ಇದ್ದೇವೆ. ಸೊ ಸ್ಮಾಲ್ ಯಾತ್ರೆ ಹೋಗ್ತಾ ಇದ್ದೀವಿ. ಜಯ ಜಯ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಪ್ರಭುಜಿ? ಭದ್ರಾವತಿ ಕೂಡ್ಲಿ ಪ್ರಭು. ಎಸ್, ವೆರಿ ನೈಸ್, ವೆರಿ ನೈಸ್. ಆಮೇಲೆ ಸೋಮವಾರ ಬರ್ತಾ ಇದಾರಲ್ಲ ಭಕ್ತರು? ಎಸ್ ಪ್ರಭು, ಎಸ್ ಪ್ರಭು. ಜಯ. ಅದಕ್ಕೆ ಒಂದ್ ಸ್ವಲ್ಪ ಏನ್ ಸೇವೆ ಮಾಡ್ಬೇಕು ಅನ್ನೋದು ಸ್ವಲ್ಪ ಹೇಳಿದ್ರೆ ನಾವು ಅರೇಂಜ್ ಮಾಡ್ತೀವಿ. ಎಸ್ ಪ್ರಭು, ಎಸ್ ಪ್ರಭು. ಆಮೇಲೆ ಎಸ್. ಮತ್ತೆ ಹೇಗನ್ನಿಸ್ತು ನಮ್ಮ ಎಲ್ಲ ಭಕ್ತರಿಗೆ? ಚಂಪಕ್ಲತಾ ಮಾತಾಜಿ ಅವರು ಸೊ ಸ್ಪಷ್ಟ ಆಯ್ತಾ? ಏನಾದ್ರು ಕೇಳೋದಿದೆನಾ? ಹರೇ ಕೃಷ್ಣ. ಇಲ್ಲ ಪ್ರಭುಜಿ, ಏನಿಲ್ಲ, ಡೌಟ್ಸ್ ಏನಿಲ್ಲ ಪ್ರಭುಜಿ, ಸೊಗಸಾಗಿದೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ತಾವೆಲ್ಲ ಇದನ್ನ ಮಾಡಿರ್ತೀರಾ, ಆದ್ರೆ ಇನ್ನೊಂದ್ ಸ್ವಲ್ಪ ನಾವು ಇದನ್ನ ಇನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಭಕ್ತಿರಸಾಮೃತ ಸಿಂಧುವಿನ ಒಂದು ಎಲ್ಲಿ ಕೊಟ್ಟಿದ್ದಾರೆ, ಏನು ಶ್ಲೋಕ ಅಂತ ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಸ್ ಪ್ರಭುಜಿ, ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಪ್ರಭುಜಿ. ಮತ್ತೆ ಏನಂದ್ರೆ ಮತ್ತೆ ಮತ್ತೆ ಇದನ್ನ ನಾವು ರಿವೈಸ್ ಮಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ ಪ್ರಭುಜಿ. ಸೇವೆ ಮಾಡ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಇದನ್ನೊಂದು ನೀವು ಇಟ್ಕೊಂಡ್ಬಿಡಿ. ಈ ಭಕ್ತಿರಸಾಮೃತ ಶಿಲಾ ಪ್ರಭುಪಾದರ ಪುಸ್ತಕ, ಆಮೇಲೆ ಇವನ್ ಇದನ್ನ ಇಟ್ಕೊಂಡ್ರು ಒಳ್ಳೇದೇ. ಭಾನುಸ್ವಾಮಿ ಮಹಾರಾಜ ಪ್ರಭುಜಿ, ಅದು ಅಮೆಝಾನ್ ಅಲ್ಲಿ ಸಿಗುತ್ತಲ್ಲ ಪ್ರಭುಜಿ, ಆನ್ಲೈನ್ ಅಲ್ಲಿ? ನನ್ಗೆ ಅನ್ಸತ್ತೆ ಸಿಗತ್ತೆ ಅಂತ. ಇಲ್ಲಿದ್ರೆ ನಮ್ಮ ಟೆಂಪಲ್ ನಲ್ಲಿ ಕೇಳಿ ಅವ್ರ ಕಡೆಯಿಂದ ತರಿಸ್ಕೊಂಡು ಕೊಡ್ತಾರೆ. ಚೆನ್ನೈನಲ್ಲಿ ಸಿಗುತ್ತೆ. ಆಗ್ಲಿ ಬೇರೆ ಕಡೆ ಸಿಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ನಾವು ನಿಮ್ಮ ಮುಖಾರವಿಂದದಿಂದ ಸೆಕೆಂಡ್ ಟೈಮ್ ಕೇಳಿಸ್ಕೊಳ್ತಾ ಇದೀವಿ ಪ್ರಭುಜಿ. ಭಕ್ತಿರಸಾಮೃತ ಫಸ್ಟ್ ಟೈಮ್ ಮಾಡಿದ್ವಿ ಪ್ರಭುಜಿ ಆನ್ಲೈನ್. ಆವಾಗ ಝೂಮ್ ಇಂದ ಸ್ಟಾರ್ಟ್ ಮಾಡಿದ್ವಿ ಕೋವಿಡ್ ಟೈಮ್ ಅಲ್ಲಿ. ನಿಜ ನಿಜ. ಸೊ ನಮ್ ಭಾಗ್ಯ ಇದನ್ನ ಹೇಳೋದಕ್ಕೆ ಅವಕಾಶ ಸಿಗ್ತಾ ಇದೆ. ಅನುತಮ್ ವಿಲಾಸಿನಿ ಮಾತಾಜಿ ಅವರು. ಹರೇ ಕೃಷ್ಣ ಪ್ರಭು. ಚೆನ್ನಾಗಿ ಅರ್ಥ ಆಗ್ತದೆ. ಜಯ. ನರಸಿಂಹ ಗೌರ ಹರಿ ಪ್ರಭುಜಿ ಅವರು. ಸೊ ಎಲ್ಲೋ ಬಿಜಿ ಇರ್ಬೋದು ಪ್ರಭುಜಿ. ಓಕೆ. ರಂಗಮಯ ಪ್ರಭು. ಕ್ಲಿಯರ್ ಪ್ರಭು. ನೈಸ್. ಥ್ಯಾಂಕ್ ಯು. ರಂಗಮಯ ಪ್ರಭು. ಎಸ್. ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಭುಜಿ. ಆಗ್ಲೇನೆ ಗೋಕುಲೇಶ್ ಪ್ರಭುಜಿ ಹೇಳಿರೋ ಪ್ರಕಾರ ನಾವು ಫಸ್ಟಿಗೆನೆ ಕೋವಿಡ್ ಟೈಮ್ ಅಲ್ಲೇನೆ ನಮ್ಮ ಒಂದು ಮುಖಾರವಿಂದದಿಂದ ಭಕ್ತಿ ರಸಾಮೃತ ಸಿಂಧುವನ್ನ ನಾವು ಶ್ರವಣ ಮಾಡ್ತಿದ್ವಿ ಪ್ರಭುಜಿ. ಮತ್ತೆ ಇನ್ನೊಂದ್ಸಾರಿ ಶ್ರವಣ ಮಾಡ್ತಾ ಇರೋದು ನಮ್ಮ ಭಾಗ್ಯ.
ಮತ್ತೆ ತಾವು ಯಾವಾಗ್ಲೂ ಹೇಳ್ತಾ ಇರ್ತೀರಿ ಎಲ್ಲಾ ಗ್ರಂಥಗಳನ್ನ ಮೇಲಿಂದ ಮೇಲೆ ಓದ್ತಾ ಇರಬೇಕು. ಅದು ಯಾವಾಗ್ಲೂ ಸಹ ನಾನು ಅದನ್ನ ಸ್ಮರಣೆ ಮಾಡ್ತಾ ಇರ್ತೀನಿ ಪ್ರಭುಜಿ. ಆ ಪ್ರಕಾರ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಯಾಕಂದ್ರೆ ಮರ್ತೋಗ್ತಾ ಇದೆ ಪ್ರಭುಜಿ. ಅದು ಮೇಲಿನ ಮೇಲೆ ಓದ್ತಾ ಇದ್ರೆ ಅದು ಒಂದು ಸ್ಮರಣೆನಲ್ಲಿ ಜ್ಞಾಪಕ ಇರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹೌದು, ಕರೆಕ್ಟ್. ಅದಕ್ಕೆ ನೀವು ಈ ಶ್ಲೋಕಗಳನ್ನ ಅಥವಾ ಈ ಪುಸ್ತಕಗಳನ್ನ ಓದ್ತಾ ಇದ್ರೆ ಒಂದ್ ಸ್ವಲ್ಪ ಗಟ್ಟಿಯಾಗಿ ಓದಿದ್ರೆ ಮೇಲಿಂದ ಮೇಲೆ ಒಂದು ಇದು ಮಾಡ್ಕೋಬೇಕು. ಒಂದು 1 hour ಅಥವಾ half an hour ಡೈಲಿ ಈ ಪುಸ್ತಕಗಳನ್ನ ಓದ್ತೇವೆ, ಶ್ಲೋಕಗಳನ್ನ ಓದ್ತೇವೆ. ಅವಾಗ ಈ ಮಂತ್ರಗಳಲ್ಲಿ ತುಂಬಾ ಶಕ್ತಿ ಇದೆ. ಅದು ಒಳಗಡೆ ಕಂಪ್ಲೀಟ್ ಅಟ್ಮಾಸ್ಫಿಯರ್ ಅನ್ನ ಸ್ಪಿರಿಚುವಲ್ ಮಾಡ್ಬಿಡುತ್ತೆ. ಅನುತಮ್ ಮಾತಾಜಿ ಅವರ ಹೇಳಿದ್ರಲ್ಲ. ಓಕೆ, ರಸರಾಜ್ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಸ್ ಪ್ರಭು, ಅದೇ ಎಲ್ಲ ಡಿವೋಟಿಸ್ ಹೇಳ್ದಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಪ್ರಭು. ನೀವೊಮ್ಮೆ ಹೇಳಿದ್ರಿ ಭಕ್ತಿ ರಸಾಮೃತ ಸಿಂಧು ಅಧ್ಯಯನ ಮಾಡಿದ ನಂತರ ನಿಮ್ ಎಲ್ಲಾ ಡೌಟ್ಸ್ ಗಳು ಕ್ಲಿಯರ್ ಆಗುತ್ತೆ ಅಂತ. ಸತ್ಯ ಕೂಡ ಪ್ರಭು. ಯಾಕಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್ ಬಂದ ಮೇಲೆ ಎಷ್ಟೋ ವಿಚಾರಗಳು ಕನ್ಫ್ಯೂಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿನ್ನೆ ಗಣಪತಿ ಬಗ್ಗೆ ಅಧ್ಯಯನ ಮಾಡಿದ್ವಲ್ಲ ಪ್ರಭು. ಸೊ ಶಿಲ ಪ್ರಭುಪಾದ್ರು ಹೇಳಿದಾರೆ, ಭಾವಾರ್ಥದಲ್ಲಿ ನಾನು ಓದಿದ್ದೀನಿ ಪ್ರಭು, ಯಾವುದೇ ದೇವತೆಗಳಿಗೆ ನಾವು ಕೃಷ್ಣ ಪ್ರಜ್ಞೆಗೋಸ್ಕರ ಪೂಜೆ ಮಾಡಿದ್ರೆ ಅದು ಕೃಷ್ಣ ಕಾನ್ಶಿಯಸ್ನೆಸ್ ಆಗತ್ತೆ ಅಂತ. ಬಟ್ ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗತ್ತೆ ಪ್ರಭು ಕೆಲವು ಸಲ. ಸೊ ಅದೆಲ್ಲ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಮಗೆ ಕ್ಲಿಯರ್ ಆಗಿದ್ದು ಬಹಳ ಸಂತೋಷದ ವಿಚಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಸುರೇಶ್ವರಿ ಮಾತಾಜಿ ಅವರು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಹೌದು ಪ್ರಭುಜಿ, ಇವಾಗ ಎಲ್ರು ಹೇಳಿದ ತರನೇ ನಮ್ಗೆ ತುಂಬಾ ಡೌಟ್ಸ್ ಇರುತ್ತೆ. ಇದನ್ನ ನಾವ್ ಕ್ಲಾಸ್ ಕೇಳ್ತಾ ಕೇಳ್ತಾ ನಾವ್ ಎಷ್ಟು ತಪ್ಪು ಮಾಡ್ತಿದೀವಿ ಅದನ್ನ ತಿದ್ಕೋಬಹುದು ಅನ್ನೋದು ಅರ್ಥ ಆಗ್ತಾ ಇದೆ. ನಾವು ಭಕ್ತಿನಲ್ಲಿ ನಾವು ಟೆಂಪಲ್ ಅಲ್ಲಿ ಆಗಿರ್ಬೋದು, ಯಾವ್ದ್ರಲ್ಲಿ ನಾವು ಅಲ್ಲಿ ಏನ್ ಮಾಡ್ತಿದೀವಿ, ಅಲ್ಲಿ ಯಾವ್ಯಾವ ತಪ್ಪು ಮಾಡ್ತಿದೀವಿ ಅದನ್ನ ತಿದ್ಕೊಳೋದಕ್ಕೆ ಒಂದು ಅವಕಾಶ ಆಗ್ತಾ ಇದೆ ಪ್ರಭುಜಿ. ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ನಾವ್ ಇವಾಗ ಕನ್ಕ್ಲೂಡ್ ಮಾಡೋಣ. ಸೊ ಅಗೇನ್ ಬುಧವಾರ ಏನಿದೆ, ಮುಂದಿನ ಬುಧವಾರ ನಾವು ಮತ್ತೆ ಕ್ಲಾಸ್ ಮಾಡೋಣ. ಸಾಧ್ಯವಾದಷ್ಟು ಇದನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡೋಣ. ಆದ್ರೆ ಏನಂತಂದ್ರೆ ಎಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡು ಶ್ಲೋಕಗಳ ಕೊಟೇಶನ್ಸ್ ಎಲ್ಲಿದೆ ನೋಡ್ಕೊಂಡು ಮಾಡಿದ್ರೆ ಇದು ನಮ್ಗೆ ಸ್ವಲ್ಪ ಹೆಚ್ಚು ದಿವಸ ನೆನಪುಳಿಯತ್ತೆ. ಸೊ ಅದಕ್ಕೆ ಇನ್ನೇನು ಹೆಚ್ಚಿಲ್ಲ. 10ನೇ ಅಧ್ಯಾಯ, 11ನೇ ಅಧ್ಯಾಯ, 12ನೇ. ಸೊ ಇಷ್ಟನ್ನ ತಿಳ್ಕೊಂಡು ಆಮೇಲೆ ಪ್ರಭುಜಿಯವರು ಕೂಡ ಒಂದಿಷ್ಟು ಮುಗಿಸಿದ್ರು ಅಂತಂದ್ರೆ ಭಕ್ತಿ ರಸಾಮೃತ ಸಿಂಧು ಪೂರ್ಣ ಆಗುತ್ತೆ. ಇನ್ನು 2 ಪುಸ್ತಕಗಳು ಚಿಕ್ಕ ಚಿಕ್ಕ ಪುಸ್ತಕಗಳಿದ್ದಾಗ ಅವೆಲ್ಲ ಅವನ್ನ ಅರ್ಥ ಮಾಡ್ಬೋದು. ಸರಿನಾ? ಸೊ ಎಲ್ಲಾ ಭಕ್ತರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಬೇರೆ ಏನು ಇಲ್ಲ ಅಂತಂದ್ರೆ ಕನ್ಕ್ಲೂಡ್ ಮಾಡ್ಲಾ? ಹರೇ ಕೃಷ್ಣ. ಎಸ್ ಪ್ರಭುಜಿ, ಕನ್ಕ್ಲೂಡ್ ಮಾಡೋಣ ಪ್ರಭುಜಿ. ಜಯ ವೈಷ್ಣವಲ್ಲಿ ನಮೋ ನಮಃ. ಜಯ ಜಯ. ಕನ್ಕ್ಲೂಡ್ ಮಾಡಿ. ಎಸ್ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ.